ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂ ಚ ದೇಹಿ ಮೇ. शुभतिथौ शोभने मुहूर्ते अद्य ब्रह्मणः द्वितीया परार्थे श्वेतवाराः कल्पे सर्वेषां सहकुटुम्बानाम् आध्यात्मिक आधिदैविक आधिभौतिक आख्या ಮನೆಗಳನ್ನು ಅಶಕ್ತ ಕಲಾವಿದರಿಗೆ ನಿರ್ಮಾಣ ಮಾಡಿಕೊಡಬೇಕೆನ್ನುವಂಥ ಸದುದ್ದೇಶವನ್ನು ಆ ಟ್ರಸ್ಟಿನ ಮುಖಾಂತರ ಇವತ್ತು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ 32 ಮನೆಗಳನ್ನು ಕಲಾವಿದರಿಗೆ ನೀಡುವುದರ ಮುಖಾಂತರ ಲೋಕಾರ್ಪಣೆಯಾಗಿದೆ. ಸುಮಾರು 22 ಮನೆಗಳು ನಿರ್ಮಾಣ ಹಂತದಲ್ಲಿದೆ. ಪಟ್ಲ ಸತೀಶ್ ಶೆಟ್ಟಿ ಅವರು ತನ್ನ ಟ್ರಸ್ಟ್ನ ಮುಖಾಂತರ ಬೇರೆ ಬೇರೆ ದಾನಿಗಳನ್ನು ಸಂಪರ್ಕಿಸಿ ಇವತ್ತು ಸಮಾಜಕ್ಕೆ ತನ್ನ ಬಹುದೊಡ್ಡ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಸಾಕಷ್ಟು ಅಭಿವೃದ್ಧಿ ಹೊಂದುವಂತ ಈ ಪ್ರದೇಶದಲ್ಲಿ ML ಥಾಮಗರ್ ಅವರು ನಾವೆಲ್ಲ ಏನು ನಿಂತಿದ್ದೇವೆ ಕುಳಿತಿದ್ದೇವೆ 50 ಸೆಂಟ್ ಜಾಗವನ್ನು ಯಕ್ಷಧ್ವ ಪಟ್ಲ ಫೌಂಡೇಶನ್ಗೆ ಉದಾರ ಕೊಡುಗೆಯಾಗಿ ನೀಡಿದ ಎಲ್ಲರೂ ಇನ್ನೊಮ್ಮೆ ಜೋರಾದ ಕೈ ಚಪ್ಪಳೆ ತಟ್ಟುವುದರ ಮುಖಾಂತರ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ 20 ಮನೆಗಳನ್ನು ನಿರ್ಮಾಣ ಮಾಡಿ ಅಶಕ್ತ ಕಲಾವಿದರಿಗೆ ಮನೆ ಇಲ್ಲದವರಿಗೆ 20 ಮನೆಗಳ ನಿರ್ಮಾಣ ಮಾಡಿ ಅವರಿಗೆ ನೀಡಬೇಕೆನ್ನುವಂಥ ಸದುದ್ದೇಶವನ್ನು ಪಟ್ಲ ಯಕ್ಷಧ್ವ ಪಟ್ಲ ಫೌಂಡೇಶನ್ನ ಮುಖ್ಯಸ್ಥರಾದ ಸತೀಶ್ ಶೆಟ್ಟಿ ಅವರ ಚಿಂತನೆ. ಜಿಲ್ಲಾಧಿಕಾರಿಗಳು ವಿನಂತಿ ಮಾಡಿಕೊಳ್ಳುತ್ತೇನೆ, ಒಂದು ಮಂಗಲ ದೀಪವನ್ನು ಪ್ರಜ್ವಲಿಸುವುದರ ಮೂಲಕ ನಾದವೈಕುಂಠ ಕಾರ್ಯಕ್ರಮವನ್ನು ತಾವು ಉದ್ಘಾಟಿಸಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ದೇವಾಲಯಗಳ ನಗರಿ ಅಂತ ಕರೆಯಲ್ಪಡುವ ಈ ಉಡುಪಿಗೆ ಬೇರೆ ಬೇರೆ ಕಡೆಯಿಂದ ಜಿಲ್ಲಾಧಿಕಾರಿಗಳು ಬರ್ತಾರೆ, ಅವರ ಕರ್ತವ್ಯ ನಿರ್ವಹಿಸಿ ಹೋಗ್ತಾರೆ. ಆದರೆ ಉಡುಪಿ ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಶೇಷವಾದಂಥ ಅವಕಾಶವನ್ನು ಕಲ್ಪಿಸುವುದರ ಮೂಲಕ ಅವರ ಬದುಕಿನಲ್ಲಿ ಅವಿಸ್ಮರಣೀಯವಾದಂತಹ ಕ್ಷಣಗಳು ನೆನಪಲ್ಲಿ ಉಳಿಯುವಂತೆ ಮಾಡಿಬಿಡುತ್ತದೆ. ಬಹುಶಃ ಇವತ್ತು ಈ ಜಾಗದಲ್ಲಿ ಮೊಟ್ಟ ಮೊದಲ ದೀಪ ಬೆಳಗಿದಂಥ ಹೆಗ್ಗಳಿಕೆ ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಸಂದಾಯ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಅವರಿಗೆ ಹೆಸರು ಕೂಡ ವಿದ್ಯಾ ಅಂತಾಗಿದೆ. ಹಾಗಾಗಿ ಅಜ್ಞಾನದ ಕತ್ತಲನ್ನು ದೂರ ಮಾಡುವ ಜ್ಞಾನದೇವಿಗೆಯ ದ್ಯೋತಕವಾಗಿ ದೀಪ ಬೆಳಗಿದ್ದೀರಿ ಅಂತ ನಮಗನ್ನಿಸೋದು. ಬಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕ ವಿನಂತಿ ಮಾಡುತ್ತೇನೆ. ನಿಜವಾಗ್ಲೂ ನಮಗೆಲ್ಲ ಈ ಕಾರ್ಯಕ್ರಮ ನಿಜವಾಗ್ಲೂ ಒಂದು ಮನಸ್ಸಿಗೆ ತಟ್ಟುವಂಥ ಮತ್ತು ಮನಸ್ಸಿಗೆ ಖುಷಿ ಕೊಡುವಂಥ ಕಾರ್ಯಕ್ರಮ. ಯಾಕಂದರೆ ನಮ್ಮ ಕಲಾವಿದರು ಯಾವ ರೀತಿಯಲ್ಲಿ ಇದ್ದಾರೆ ಅಂತ ನಮ್ಗೆ ಗೊತ್ತಿದೆ, ಅವರ ಆರ್ಥಿಕ ಪರಿಸ್ಥಿತಿ ಏನು ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು. ಪ್ರಾಯಶಃ ಆ ಕಾರಣಕ್ಕೋಸ್ಕರನೇ ಇವತ್ತು ಅನೇಕರು ಯಕ್ಷಗಾನದಿಂದ ದೂರ ಹೋಗ್ತಾ ಇರ್ತಾರೆ, ಅದಕ್ಕೆ ಬರೋದಿಲ್ಲ ಈಗಿನ ಯುವ ಜನರು. ಯಾಕಂದರೆ ಬದುಕು ಸಾಗಿಸೋದಕ್ಕೆ ತುಂಬ ಕಷ್ಟ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಅಂಥ ಒಂದು ಕಲೆಯನ್ನು ಉಳಿಸಬೇಕು, ಅದನ್ನು ಬೆಳೆಸಬೇಕು ಅನ್ನುವಂಥ ಉದ್ದೇಶದಿಂದ ಪಟ್ಲ ಸತೀಶ್ ಶೆಟ್ಟಿ ಅವರು ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ
ಅದು ನಿಜವಾಗಲೂ ಅಭಿನಂದನಾರ್ಹ. ಯಾಕಂದರೆ ಒಂದು ಕಡೆ ಅವರು ಯಕ್ಷಗಾನದಲ್ಲಿ ತೊಡಗಿಸಿಕೊಂಡು ಆ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಲ್ಲ ಬರೀ ಜಿಲ್ಲೆ ಮಾತ್ರ ಅಲ್ಲದೆ ಹೊರ ದೇಶಗಳಲ್ಲಿ, ಹೊರ ರಾಜ್ಯಗಳಲ್ಲಿ ಕೂಡ ಈ ಯಕ್ಷಗಾನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದನ್ನು ಮಾಡಿಕೊಂಡು ಬರ್ತಾ ಇರುವಂಥದ್ದು. ಅದ್ರ ಜೊತೆಗೆ ದೇಣಿಗೆ ತಗೊಂಡು ಆ ಯಕ್ಷಗಾನ ಕಲಾವಿದರಿಗೆ ಅವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋದು. ಹಿಂದೆ ಒಂದು ಸಲ ಅವರ ಒಂದು ಕಾರ್ಯಕ್ರಮಕ್ಕೆ ನಾನು ಹಾಜರಾಗಿದ್ದೆ, ತುಂಬ ಹಿಂದೆ. ಆ ಸಂದರ್ಭದಲ್ಲೂ ಕೂಡ ಯಕ್ಷಗಾನ ಕಲಾವಿದರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು, ಅವರಿಗೆ ಕೊಡುವಂಥದ್ದು, ಅದೇ ರೀತಿಯಲ್ಲಿ ಮನೆ ಕಟ್ಟಿ ಕೊಡುವಂಥದ್ದು, ಅನಾರೋಗ್ಯ ಪೀಡಿತರಿಗೆ ಮುಖ್ಯವಾಗಿ ಅವರಿಗೆ ಆಸ್ಪತ್ರೆಯ ಬಿಲ್ ಅದನ್ನು ಕಟ್ಟುವಂಥದ್ದು. ನಿಜವಾಗ್ಲೂ ಇದು ಒಂದು ರೀತಿಯಲ್ಲಿ ಅದನ್ನು ಹೇಳೋದಕ್ಕೆ ಯಾಕಂದರೆ ಅಂಥ ಕುಟುಂಬಕ್ಕೆ ಅಷ್ಟು ನೀಡಿ ಇರುವಂಥ ಯಾರಾದರೂ ಒಬ್ಬರು ತಲುಪಿದರೆ ಆ ಕುಟುಂಬ ಉಳೀತದೆ, ಅಥವಾ ಆ ಕುಟುಂಬದ ಒಂದು ವಿದ್ಯಾಭ್ಯಾಸ ಮುಂದುವರಿತಾ ಆ ಮಕ್ಕಳು ಮುಂದಿನ ದಿನಗಳಲ್ಲಿ ನೆನಪಿಸ್ಕೊಳ್ತಾರೆ, ನನಗೆ ಇದರಿಂದಾಗಿ ಸಾಧ್ಯ ಆಯಿತು ಇಂಥ ಒಂದು ಎಜುಕೇಷನ್ ಪಡೆಯೋದಕ್ಕೆ ಅಂತ. ಅದರಿಂದಾಗಿ ಅಂಥ ಕುಟುಂಬಗಳನ್ನು ಮುಟ್ಟುವಂಥದ್ದು ಅಥವಾ ತಟ್ಟುವಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ಹೇಳಿಕೊಳ್ಳೋಕ್ಕಾಗದಂಥ ಒಂದು ವಿಶಿಷ್ಟವಾದಂತಹ ಏನು ಕೆಲಸ, ಮತ್ತು ಅದು ಹೆಮ್ಮೆಯ ಕೆಲಸ ಕೂಡ. ಅದ್ರ ಜೊತೆಗೆ ಅದಕ್ಕೆ ಅದರದ್ದೇ ಆದ ಒಂದು ಏನು ಪುಣ್ಯದ ಕೆಲಸ ಅಂತ ಹೇಳ್ಬೋದು ನಾವು. ಅದು ಒಂದು ಪುಣ್ಯದ ಕೆಲಸ. ಅದನ್ನು ಈ ಟ್ರಸ್ಟ್ ಮಾಡ್ತಾ ಇದೆ. ಅದರ ಒಂದು ಗೌರವಾಧ್ಯಕ್ಷರು ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಹೇಳ್ತಾ, ಇವತ್ತು ಇಲ್ಲಿ ಒಂದು 20 ಮನೆಗಳು ಕಟ್ಟುವಂಥದ್ದು, ಅದು ಎಷ್ಟು ಭೂಮಿ ದಾನೆ ಕೊಟ್ಟವರಿಗೂ ಕೂಡ ನಾವು ಅವರನ್ನು ಕೂಡ ಗೌರವಿಸಬೇಕಾಗತ್ತೆ. ಯಾಕಂದರೆ ಇವತ್ತು 1 ಸೆಂಟ್ಸಿಗೆ ನಾವು ಕೋರ್ಟಿಗೆ ಕೇಸ್ ಬರುತ್ತೆ, 2 ಸೆಂಟ್ಸಿಗೆ ಕೋರ್ಟಲ್ಲಿ ಕೇಸ್ ಇರುತ್ತೆ, ಅಷ್ಟು ಫೈಟ್ ಮಾಡ್ತೇವೆ. ಸಂಬಂಧಿಕರು ಒಡೆದಾಡಿಕೊಳ್ಳುವಂಥ ಪರಿಸ್ಥಿತಿ ಇದೆ. ನನ್ನ ಕೋರ್ಟಲ್ಲಿ ಅಷ್ಟು ಕೇಸ್ಗಳು ಬರ್ತದೆ. 1 ಸೆಂಟ್ಸಿಗೆ ನಾನು ಹೇಳ್ತೇನೆ ಕೆಲವೊಂದು ಸಲ, ರಾಜಿಯಲ್ಲಿ ಮುಗಿಸ್ಕೊಳ್ರಿ, ಒಂದು ಸೆಂಟ್ಸ್ ನೀವು ಕೋರ್ಟಿಗೆ ಖರ್ಚು ಮಾಡೋದನ್ನು ಪರ್ಚೇಸ್ ಮಾಡ್ಬೋದು ಅಂತ. ಅಂಥದ್ರಲ್ಲಿ ಒಂದು 50 ಸೆಂಟ್ಸ್ ನಗರ ಭಾಗದಲ್ಲಿ ಈ ಜಾಗವನ್ನು ಕೊಡುವಂಥದ್ದು, ಅದು ನಿಜವಾಗ್ಲೂ ತುಂಬ ಮುಖ್ಯವಾದ್ದು. ಅದರಿಂದಾಗಿ ML ಸಾಮಗರ್ ಅವರು, ಅದೇ ರೀತಿಯಲ್ಲಿ ಅವರ ಕುಟುಂಬಸ್ಥರಿಗೂ ಕೂಡ ನಾನು ನನ್ನ ಪರವಾಗಿ, ಅದೇ ರೀತಿಯಲ್ಲಿ ಜಿಲ್ಲಾಡಳಿತದ ಪರವಾಗಿ ಕೂಡ ಒಂದು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನನ್ನನ್ನು ಪ್ರೀತಿಯಿಂದ ಪಟ್ಲ ಸತೀಶ್ ಶೆಟ್ಟಿ ಅವರು 1.5 ತಿಂಗಳ ಹಿಂದೆಯೇ ಹೇಳಿದ್ದಾರೆ, ಅವರು ಮೊದಲೇ ಹೇಳಿ ಬುಕ್ ಮಾಡಿರುವಂಥ ಇದು ಕಾರ್ಯಕ್ರಮ. ಆದರೆ ಇವತ್ತು ಅನಿವಾರ್ಯವಾಗಿ ನಮಗೆ 1-2 ದಿನ ಮೊದಲು ನಮ್ಮ ಕಂದಾಯ ಸಚಿವರ ಸಭೆ ಇದೆ ಅಂತ ಬಂತು. ಆದರೂ ಕೂಡ ಅವರು ನಿನ್ನೆನೂ ಫೋನ್ ಮಾಡಿ ಹೇಳಿದರು ಬರಬೇಕು ಅಂತ. ಆ ಕಾರಣಕ್ಕೋಸ್ಕರ ಬೇಗ ಬಂದು ಹೋಗೋಣ ಈ ಕಾರ್ಯಕ್ರಮಕ್ಕೆ ಅಂತ. ಮತ್ತು ಇದು ತುಂಬ ಒಂದು ಮುಖ್ಯವಾದ ಕಾರ್ಯಕ್ರಮ. ಇಂಥ ದಾನಿಗಳಿಗೆ ಒಂದು ಸಹಕರಿಸುವಂಥದ್ದು ಅಥವಾ ಅವರ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಇನ್ನಷ್ಟು ಜನಕ್ಕೆ ಅದು ಉತ್ತೇಜನ ಕೊಡುವಂತಹ ಕೂಡ ಕೆಲಸ ಕೂಡ ಆಗುತ್ತೆ ಅಂತ ನಾನು ಭಾವಿಸ್ತೇನೆ.
ओम महें देवीं विष्णुपत्ते त्रेधा विष्णुरुर्गाजो विचक्रमे महें दिवं पृथिवीमन्तरिक्षं तत्सोणैतिष्ठव इच्छमाना पुण्यकृष्णकैयजमानाय कृण्वते सप्तविवतित उदा पुरन्दायत्नधीरामनसा वाजवक्रता अत्लासखाय सख्यानि जानते भद्रेशान् लक्ष्मीं निहिताधिपाति यो वेदादोस्वरः प्रोक्तो वेदान्ते च प्रतिष्ठितः तस्य प्रगतिरेनस्य च परस्य महेश्वरः नन्दादिशिलादेवताभ्यो नमः भूदेव्यै नमः ओम आप्याजस्तवेदुदे विश्वगस्तमवृष्टिजम् भवावाजस्तदङ्गथे दधिक्पावण्णाकारशञ्जिष्णोरष्टस्य वाजिनः सुरभिरोमुखाकरत्प्रणहादो पुंसुदारिषत् तदेव रक्तं सुदिनं तदेव तारावलं चन्द्रबलं तदेव नन्दे त्वं नन्दिरे पुंसान् त्वामत्र स्थापयाम्यहं मन्दिरेऽद्विह सन्तिष्ठतावच्चन्द्रार्कतारकम् आजुःकावं श्रियं देहि देववासिनि नन्दिरे अस्मिन् रक्षात्वजा कार्या मन्दिरे जगतः सदा नन्दायै नमः भद्रे त्वं सर्वदा भद्रं लोकानां कुरु काश्यपे आजुर्दाकावदा देवी सुखदा त्वं सदा भव त्वामत्र स्थापयाम्यद्य प्रासादे भद्रदाजिने भद्रायै नमः गर्गगोत्रसमद्भूतां त्रिनेत्रां च चतुर्भुजां प्रासादे स्थापयाम्यद्गजजां चारुविलोचनां नित्यं जयाय भूत्यै तस्वामिनो भव भार्गवे जयायै नमः रिक्ते त्वं रिक्तदोषक्ते सिद्धिभुक्तिप्रदेशुभे सर्वदा सर्वदोषक्ते तिष्ठास्मिन् तत्र नन्दिने रिक्तायै नमः पूर्णे त्वं सर्वदा पूर्णा लोककामांस्तकाष्टमे आजुर्दाकामदा देवी धनदा सुतदा तथा गृहाधारा वास्तु मये वास्तु देवेन संयुता त्वामृतेनास्ति जगताम् आधारश्च जगत्प्रिये पूर्णायै नमः
ಭಕ್ತಿಪೂರ್ವಕ ರಾಮನಿಗೆ ಕೃತಾರ್ಥರಾಗುವಂತೆ ನಮಗೆ ಕೃಪೆ ಮಾಡಿಕೊಡ್ತಾ ಇದೀಗ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸ್ಥಾಪಕಾಧ್ಯಕ್ಷರು ಪಟ್ಲ ಸತೀಶ ಶೆಟ್ಟಿಯವರು ಸಮರ್ಪಣೆಯನ್ನು ಮಾಡಿದ್ದಾರೆ. श्रीगुरुभ्यो नमः हरिः ओम् ब्रह्मन् ब्राह्मणो ब्रह्मवर्चसे जायतामास्मिन् राष्ट्रे राजन्य इषव्यः शूरो महारथो जायतान् दोग्ध्रि धेनुर्वोढा लड्वानाशुस्तप्तिः पुरन्धरियोषा जिष्णुरथेष्ठाः सभेजोजवास्य यजमानस्य वीरो जायतान् निकामे निकामेनः पर्जन्यो वर्षतु ಫಲಿನ್ಯೋ ನ ಔಷಧಃ ಪಚ್ಚಂದಾಯ ಯೋಗಕ್ಷೇಮೋ ನಃ ಕಲ್ಪತಾಂ ಹರಿಃ ಓಂ. ಯಕ್ಷಗಾನ ನಮಗೆ ಕೇವಲ ಕಲಾ ಪ್ರಕಾರವಲ್ಲ, ಅದು ಆರಾಧನೆ. ಆದ್ದರಿಂದಲೇ ಗುರು ಸನ್ನಿಧಾನದಲ್ಲಿ ಯಕ್ಷಗಾನೀಯ ಪ್ರಾರ್ಥನೆಯನ್ನು ನೆರವೇರಿಸುವಂತಹ ಬಯಕೆ ನಮ್ಮದು. ಯಕ್ಷಧ್ರುವ ಪಟ್ಲ ಸತೀಶ ಶೆಟ್ಟಿಯವರು ಪ್ರಾರ್ಥನೆಯನ್ನು ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂ ಚ ದೇಹಿ ಮೇ ವಿದ್ಯಾದಾನಂ ಚ ದೇಹಿ ಮೇ ಗತ್ತೇರ್ಮಾಣಿಕ್ಯತ್ವಂ ಗಗನಮಣಿಭಿಃ ಸಾಂದ್ರಘಟಿತಂ ಕಿರೀಟಂ ತೇ ಹೈಮಂ ಹಿಮಗಿರಿಸುತೆ ಕೀರ್ತಿಯತಿ ಯಃ ಸನಿಡೇಯ ಛಾಯಾ ಚೂರ್ಣ ಶಬಲಂ ಚಂದ್ರಶಕಲಂ
ಧನು ಶೌನಶೀರಂ ಕಿಮಿತಿ ನ ನಿಬಧ್ನಾತಿ ಧಿಷಣಾ ನಿಬಧ್ನಾತಿ ಧಿಷಣಾ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ ಸಾಕ್ಷಾತ್ ಮಹೇಶ್ವರಃ ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರನ್ನು ಮಾತಿನ ತೋರಣದೊಂದಿಗೆ ಸ್ವಾಗತಿಸ್ತಾರೆ ಟ್ರಸ್ಟ್ನ ಕಾರ್ಯದರ್ಶಿ ಕೆ ಪುರುಷೋತ್ತಮ ಭಂಡಾರಿಯವರು. ಜಗದೊಡೆಯ ಶ್ರೀಕೃಷ್ಣ ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿಯಿಂದ ಪಡುಪಡುತ್ತಾ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಮಹಾಸನ್ನಿಧಾನಗಳ ಪರಮ ಪಾವನ ಪಾದಕಮಲಗಳಲ್ಲಿ ಶತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಭಾ ಸರೋಸ್ಯಕ್ಕೆ ಭಕ್ತಿಯ ವಂದನೆಯನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿರುವಂತಹ ಅತಿಥಿ ಗಣ್ಯರೇ, ಸೇರಿರುವಂಥ ಎಲ್ಲ ಆತ್ಮೀಯ ಭಗವದ್ಭಕ್ತರೇ, ಕಲಾಭಿಮಾನಿಗಳೇ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ 2014ನೇ ಇಸವಿಯಲ್ಲಿ ತಾಯಿ ಭ್ರಮರಾಂಬಿಕೆಯ ಸನ್ನಿಧಾನದಲ್ಲಿ ಕಟೀಲಿನಲ್ಲಿ ಉದ್ಘಾಟನೆಗೊಂಡಂತಹ ಒಂದು ಯಕ್ಷಗಾನ ಕಲಾವಿದರ ಆಶೋತ್ತರಗಳಿಗೆ ಸ್ಪಂದಿಸುವಂಥ ಒಂದು ಸಂಘಟನೆ. ಎಲ್ಲ ಕಲಾ ಸಂಘಟಕರಿಂದ ಸುಮಾರು 1 ಕೋಟಿ ರೂಪಾಯಿ ಮೊತ್ತವನ್ನು ಸಂಗ್ರಹಿಸಿ ಅದರ ಬಡ್ಡಿಯ ಹಣದಲ್ಲಿ ಕಲಾವಿದರ ಕಲ್ಯಾಣಗೋಸ್ಕರ ಕಾರ್ಯಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಸಂಕಲ್ಪದೊಂದಿಗೆ ಪ್ರಾರಂಭಿಸಿದಂಥ ಟ್ರಸ್ಟ್ ದೈವದೇವರ ಕೃಪಾಶೀರ್ವಾದ, ಗುರುಗಳ ದಿವ್ಯ ಆಶೀರ್ವಾದದೊಂದಿಗೆ ಎಲ್ಲ ಕಲಾಭಿಮಾನಗಳ ಪ್ರೋತ್ಸಾಹದಿಂದ ನಮ್ಮ ನಿರೀಕ್ಷೆಗೂ ಮೀರಿ 10 ವರ್ಷಗಳಲ್ಲಿ 15 ಕೋಟಿ ರೂಪಾಯಿಗಳನ್ನು ವಿವಿಧ ಯೋಜನೆಗಳ ಮುಖಾಂತರವಾಗಿ ಅನುಷ್ಠಾನಗೊಳಿಸಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಇದಕ್ಕೆ ನಮಗೆ ಸಿಕ್ಕಿದಂಥ ಅನುಗ್ರಹ, ನಂಬಿದಂಥ ದೈವದೇವರು ಹಾಗೂ ಗುರುಗಳ ಆಶೀರ್ವಾದ. ಪಟ್ಟ ಸತೀಶ್ ಶೆಟ್ಟಿಯವರು ನಮ್ಮ ಟ್ರಸ್ಟಿನ ಸ್ಥಾಪಕ ಅಧ್ಯಕ್ಷರು. ಇವರ ಒಂದು ದೊಡ್ಡ ಕನಸಿನ ಯೋಜನೆ ಪಟ್ಲಾಶ್ರಯ ಯೋಜನೆ. ಈ ಯೋಜನೆ ಅಡಿಯಲ್ಲಿ ವಸತಿ ಇಲ್ಲದಂಥ ಕಲಾವಿದರಿಗೆ 100 ಮನೆಗಳನ್ನು ನಿರ್ಮಾಣ ಮಾಡುವಂತಹ ಸಂಕಲ್ಪದೊಂದಿಗೆ ಪ್ರಾರಂಭವಾದಂಥ ಈ ಒಂದು ಯೋಜನೆ ಇದೀಗಲೇ ಸುಮಾರು 40 ಮನೆಗಳನ್ನು ನಿರ್ಮಿಸಿ ಕಲಾವಿದರಿಗೆ ಹಸ್ತಾಂತರಿಸಿ ಎಂದು ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ನಾವು ಎಂಥ ಪುಣ್ಯವಂತರು, ಎಂಥ ಭಾಗ್ಯವಂತರು. ಯಾಕೆಂತ ಹೇಳಿದರೆ ಈ ಒಂದು ಪುಣ್ಯ ನೆಲದಲ್ಲಿ ಮಹಾಸನ್ನಿಧಾನಗಳು ಅವರ ಪಾದಸ್ಪರ್ಶ ಆಗಿ ಈ ಜಾಗದಲ್ಲಿ ಅವರ ಅಮೃತಾಸ್ತದಿಂದ ಈ ಒಂದು 20 ಮನೆಗಳ ನಿವೇಶನದ ಒಂದು ಭೂಮಿ ಪೂಜೆ ನಡೆದಿದೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಸುಯೋಗ ನಮಗೆ ಯಾರಿಗೂ ಇಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಅದು ಅತಿಶಯೋಕ್ತಿ ಅಲ್ಲ. ನಾವು ಖಂಡಿತವಾಗಿ ಈ ಮನೆಯಲ್ಲಿ ಮುಂದಕ್ಕೆ ವಾಸ್ತವ್ಯವನ್ನು ಮಾಡಲಿರುವಂಥ ಕಲಾವಿದರು ಪರಮ ಪುಣ್ಯವಂತರು. ಅಂಥ ಒಂದು ವಸತಿ ಸಂಕೀರ್ಣದಲ್ಲಿ ಅವರು ವಾಸ್ತವ್ಯವನ್ನು ಹೂಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಕವಿಯೊಂದು ಮಾತಿದೆ, ಬೆಟ್ಟ ಕರ್ಪೂರ ಬೆಂದು ಬೊಟ್ಟಗಲ ಬೋದಿಲ್ಲ, ನೆಟ್ಟನೆ ಗುರುವಿಗೆರಗಿದರೆ ಸರ್ವ ಪಾಪವು ಸುಟ್ಟು ಹೋಗುವುದೇ ಸರ್ವಜ್ಞ ಎಂಬಂತೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಸನ್ನಿಧಾನಗಳು ಅವರು ಚಿತ್ತೈಸಿ ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ. ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ವರಿಯತ್ಯಾದಿ ಅನೇಕ ಬಿರುದ ಭೂಷಿತರಾದ ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಶಾರದಾ ಪೀಠಾಧೀಶರ ಶ್ರೀಮದ್ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಪರಮಾಶೀರ್ವಾದಗಳಿಂದ ತತ್ಕರ ಕಮಲ ಸಂಜಾತರಾದ ಶ್ರೀಮದ್ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮಿಗಳವರ ಮಹಾಸನ್ನಿಧಾನಗಳವರ ಪಾದಕಮಲಗಳಿಗೆ ಸೇರಿರುವ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಶತಕೋಟಿ ಪ್ರಣಾಮಗಳನ್ನು ನಾನು ಭಕ್ತಿಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೇನೆ. ಹಿರಿಯರಾದ ಸುಧಾಕರಾಚಾರ್ಯರು ನೂರಾರು ಬಾರಿ ಹೇಳುತ್ತಾ ಇದ್ದರು, ಪಕ್ಕದಲ್ಲಿ ಶೃಂಗೇರಿ ಶ್ರೀಮಠದ ನಿವೇಶನಕ್ಕೆ ಬಂದಂತಹ ಜಗದ್ಗುರುಗಳನ್ನು ಅವರು ಪ್ರಾರ್ಥಿಸ್ತಾರೆ, ಗುರುಗಳೇ ನಮ್ಮದೊಂದು ನಿವೇಶನ ಇದೆ, ತಾವು ಚಿತ್ತೈಸಬೇಕು ಅಂತ. ಗುರುಗಳು ಮುಂದೊಂದು ದಿನ ಬರ್ತೇನೆ ಅಂತ ಅಭಯವಾಕ್ಯವನ್ನು ಆಡದ್ರಂತೆ. ಆ ಅಭಯವಾಕ್ಯ ಸಾಕ್ಷಾತ್ಕಾರಗೊಂಡಂತಹ ಪುಣ್ಯಗಳಿಗೆ ಇವತ್ತು ಸಂತೋಷ ಇದೆ, ನಮಗೆ ಧನ್ಯತೆ ಇದೆ ನಮಗೆ. ಹಾಗಿದ್ದರೆ ಕಟೀಲಿನ ಭ್ರಮರಾಂಬಿಕೆಯ ಸನ್ನಿಧಾನದಿಂದ ಹೊರಟು ಸಾಗಿ ಬರುತ್ತಾ ಇವತ್ತು ಜಗದ್ಗುರುಗಳವರ ಸನ್ನಿಧಾನದಲ್ಲಿ ಇಂಥದ್ದೊಂದು ಸಮಾರಂಭ ಸಂಪನ್ನಗೊಳ್ಳುವುದಾದರೆ ಇದಕ್ಕೊಂದು ಪುಟ್ಟ ಇತಿಹಾಸ ಇದೆ. ಅದನ್ನು ಪ್ರಾಸ್ತಾವಿಕವಾಗಿ ಪಟ್ಲ ಸತೀಶ ಶೆಟ್ಟಿಯವರು ಗುರುಚರಣ ಅರವಿಂದಗಳಿಗೆ ಸಮರ್ಪಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ತಾಯಿ ಕಟಿಲೇಶ್ವರಿ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸಿ ಜಗದ್ಗುರುಗಳ ಪಾದಕ್ಕೆ
ಅಭಿನಮಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಅಭಿವಾದನ ಪೂರ್ವಕ ನಮಸ್ಕಾರಗಳನ್ನು ಗೈಯುತ್ತಾ ಎಲ್ಲ ಬಂದಂತಹ ನಮ್ಮ ಘಟಕದ ಪದಾಧಿಕಾರಿಗಳೇ, ಕಲಾವಿದರುಗಳೇ, ಅಭಿಮಾನಿ ಬಂಧುಗಳೇ, ಇವತ್ತೊಂದು ಪುಣ್ಯದ ದಿನ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಮಹಾ ಸನ್ನಿಧಾನಿಗಳು ಬಂದು ಇಲ್ಲಿ ನಮ್ಮ ಫೌಂಡೇಶನ್ಗೆ ML ಸಾಮಗ ಕುಟುಂಬಸ್ಥರು ನೀಡಿದಂತಹ ಈ ಪುಣ್ಯ ಜಾಗದ ಭೂಮಿ ಪೂಜೆಯನ್ನು ಅಮೃತ ಹಸ್ತದಿಂದ ನಮಗೆ ಭೂಮಿ ಪೂಜೆಯನ್ನು ಮಾಡಿಕೊಡ್ತಾರೆ ಅಂತ ಹೇಳಿದರೆ ನಾವೆಲ್ಲರೂ ಪುಣ್ಯವಂತರು. ಇವತ್ತು ಶೃಂಗೇರಿ ಪೀಠಾಧೀಶರು ಬಂದು ಭೂಮಿ ಪೂಜೆ ಮಾಡೋದಂತ ಹೇಳಿದರೆ ಇದು ಸಾಮಾನ್ಯವಾದ ಸಂಗತಿಯಲ್ಲ. ನಾವು ಯಾವುದೋ ಜನ್ಮದಲ್ಲಿ ಮಾಡಿದಂಥ ಪುಣ್ಯವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ ಎಂಬುದಾಗಿ ಮಾತ್ರ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಪೂಜ್ಯ ಶ್ರೀಗಳಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ನಾನು ಅಭಿವಾದನೆಗಳನ್ನು ಸಲ್ಲಿಸುತ್ತಾ ಆಗ ತಾನೇ ಬೆಳಿಗ್ಗೆ ಜಿಲ್ಲಾಧಿಕಾರಿಗಳು ಕೂಡ ಬಂದು ಭೇಟಿ ನೀಡಿ ಅವರ ಸಹಕಾರವನ್ನು ನಮಗೆ ನೀಡಿ ಹೋಗಿದ್ದಾರೆ. ಆ ಮಾತನ್ನು ಕೂಡ ಉಲ್ಲೇಖಿಸುತ್ತಾ ಯಕ್ಷಧ್ರುವ ಪಟ್ಲ ಫೌಂಡೇಶನ್ 10 ವರ್ಷ ಸ್ಥಾಪನೆ ಆಗಿ ಆಯಿತು. ಬಹಳ ವಿಶೇಷವಾಗಿ ನಾವು ಕಲಾವಿದರ ಕಣ್ಣೀರನ್ನು, ಅವರ ಕಷ್ಟವನ್ನು ನೋಡಲಿಕ್ಕಾಗದೆ ನಾನೂ ಒಬ್ಬ ಕಲಾವಿದನಾಗಿ ಯಕ್ಷಗಾನದಲ್ಲಿ ದುಡಿತಾ ಇದ್ದುಕೊಂಡು ಯಾವುದೇ ಬೇರೆ ದಾರಿ ಇಲ್ಲದೆ ಒಂದು ಕಡೆ ಯಕ್ಷಗಾನದ ಕಲೆ ಕ್ಷೀಣಿಸ್ತಾ ಬರ್ತಾ ಇತ್ತು. ಯಾರು ಯುವ ಕಲಾವಿದರುಗಳು ಇದಕ್ಕೆ ಬರಲಿಕ್ಕೆ ಹೆದರ್ತಾ ಇದ್ರು. ಅಂದರೆ ಯಕ್ಷಗಾನದ ಮೇಲೆ ಆಕರ್ಷಣೆ ಇಲ್ಲದೆಲ್ಲ, ಯಕ್ಷಗಾನದಲ್ಲಿ ನಾವು ಹೇಗೆ ಜೀವನ ಮಾಡಲಿ ಎಂಬ ಕೊರಗಿನಿಂದ, ಆ ಹೆದರಿಕೆಯಿಂದ ಯಾರೂ ಬರ್ತಾ ಇರಲಿಲ್ಲ. ಕಲಾವಿದರ ಮಕ್ಕಳನ್ನು, ಇವನ್ ನನ್ನ ತಂದೆ ಕೂಡ ಯಕ್ಷಗಾನಕ್ಕೊಂದು ಹೋಗಬೇಡ ಮಗ ಅಂತ, ಅಂದರೆ ಆ ಕಷ್ಟವನ್ನು ನೋಡಿ ಯಾರೇ ಯಕ್ಷಗಾನ ಕಲಾವಿದರುಗಳಲ್ಲಿ ಕೇಳಿದ್ರು ಕೂಡ ಅವರ ಮಕ್ಕಳನ್ನು ಯಕ್ಷಗಾನದ ಹತ್ತಿರ ಸುಳಿಲಿಕ್ಕೆ ಬಿಡ್ತಾ ಇರಲಿಲ್ಲ. ಮತ್ತೆ ರಕ್ತಗತವಾಗಿ ಅವರು ಅಂಟಿಕೊಂಡಿದ್ದಕ್ಕೆ ಬರ್ತಾ ಇದ್ರಷ್ಟೇ ಹೊರತು, ಯಾಕಂತ ಕೇಳಿದರೆ ಈ ಯಕ್ಷಗಾನದ ಕಷ್ಟ, ಈ ಕಲಾವಿದರು ಪಟ್ಟಂಥ ಕಷ್ಟ. ಒಂದು ಮಾತು ನಾನು ಗುರುಗಳ ಸಮ್ಮುಖದಲ್ಲಿ ನಾನು ಹೇಳಲೇಬೇಕು. ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ಒಬ್ಬ ಕಲಾವಿದರು ಈಗಲೂ ಇದ್ದಾರೆ. ಅವರು ಯಾರು ಅಂತ ಹೆಸರು ಮಾತ್ರ ನಾನು ಹೇಳಲ್ಲ ಈ ವೇದಿಕೆಯಲ್ಲಿ. ತಿರುಗಾಟಕ್ಕೆ ಹೋದವರು, ಯಕ್ಷಗಾನದ ಶ್ರೇಷ್ಠ ವೇಷಧಾರಿ. ತಿರುಗಾಟಕ್ಕೆ ಹೋಗಿ ಮೊದಲೆಲ್ಲ 3 ತಿಂಗಳು 4 ತಿಂಗಳು ಮನೆಗೆ ಬರ್ತಾ ಇರಲಿಲ್ಲ, ಅಥವಾ 6 ತಿಂಗಳವರೆಗೆ ತಿರುಗಾಟ ಇರ್ತಿತ್ತು. ಯಕ್ಷಗಾನದ ಮನೆಗೆ ಬರ್ತಾ ಇರಲಿಲ್ಲ. ತಿರುಗಾಟಕ್ಕೆ ಹೋದವರು ಉತ್ತರ ಕನ್ನಡ ಭಾಗ ಎಲ್ಲ ಘಟ್ಟ ಪ್ರದೇಶ ಎಲ್ಲ ಸುತ್ತಿ ಬಂದು ರಿಟರ್ನ್ ಬರುವಾಗ ಅವಾಗ ಫೋನ್ ಇಲ್ಲ, ಸಂಪರ್ಕ ಇಲ್ಲ, ಏನೂ ಇಲ್ಲ. ಬರೆದ್ರೆ ಒಂದು ಕಾಗದ ಮಾತ್ರ. ಎಲ್ಲಿದ್ದರೂ ಕೂಡ ಹೆಂಡತಿ ಮಕ್ಕಳನ್ನು ಬಿಟ್ಟು ತಿರುಗಾಟಕ್ಕೆ ಹೋಗಿದ್ರು. ಬಂದು ರಿಟರ್ನ್ ಬಂದು ಮನೆಗೆ ಬರುವಾಗ ಅವರು ಇರುವ ಜಾಗದಲ್ಲಿ ಅವರ ಮನೆ ಇಲ್ಲ. ಎಲ್ಲಿಂದ ಅವರು ಹೋಗಿದ್ದಾರೆ ತಿರುಗಾಟಕ್ಕೆ 3-4 ತಿಂಗಳು ಕಳೆದು ಬರುವಾಗ ಅವರ ಮನೆ ಇಲ್ಲ, ಸುಟ್ಟು ಭಸ್ಮ ಆಗಿದೆ. ಹತ್ತಿರದ ಮನೆಯವರಲ್ಲಿ ಕೇಳಿದಂತೆ ನನ್ನ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ಅಂತ. ಆವಾಗ ಅವರು ಹೇಳಿದಂತೆ ಮನೆಗೆ ಬೆಂಕಿ ಬಿದ್ದು ಮನೆ ಸುಟ್ಟು ಉರಿದು ಹೋಗಿದೆ, ಅವರು ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಇದು ಯಕ್ಷಗಾನದ ಶ್ರೇಷ್ಠ ಕಲಾವಿದನ ಜೀವನ ಕಥೆ. ನಾನು ಸೂಕ್ಷ್ಮವಾಗಿ ಹೇಳಿದ್ದು. ಆಮೇಲೆ ಹುಡುಕಿ ಎಲ್ಲ ಅವರ ಸಂಪರ್ಕ ಮಾಡಿ ಇಂಥವರಲ್ಲಿ ಇದ್ದಾರಂತ ಗೊತ್ತಾಯಿತು. ಇದು ಶ್ರೇಷ್ಠ ಕಲಾವಿದರ ಪರಿಸ್ಥಿತಿ. ಹಾಗಾದರೆ ಬಾಕಿ ಕಲಾವಿದರ ಪರಿಸ್ಥಿತಿ ಹೇಗಿರ್ಬೋದು ಎಂಬುದನ್ನು ನೀವು ಯೋಚನೆ ಮಾಡಿ. ಇಂತಹ ಸನ್ನಿವೇಶಗಳನ್ನು ನೋಡಲಿಕ್ಕಾಗದೆ ಅವರ ಕಣ್ಣೀರನ್ನು ಕಂಡು ಏನಾದರೂ ಇದಕ್ಕೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ನಾನು ಸ್ಥಾಪಿಸಿದಂಥ ಒಂದು ಫೌಂಡೇಶನ್. ನಾವು ಸಣ್ಣ ಮಟ್ಟಿಗೆ, ನಮ್ಮ ಪುರುಷೋತ್ತಮ ಭಂಡಾರಿಗಳು ಹೇಳಿದಾಗೆ ಸಣ್ಣ ಮಟ್ಟಿಗೆ ಪ್ರಾರಂಭವಾಗಿ ಇಂತಹ ಮಹಾನ್ ದಾನಿಗಳ ನೇತೃತ್ವದಲ್ಲಿ ಇದು ಸ್ವಲ್ಪ ಮಟ್ಟಿಗೆ ಗುರುಗಳ ಆಶೀರ್ವಾದದಿಂದ ಇಲ್ಲಿ ಮಟ್ಟಿಗೆ ಬೆಳೆದಿದೆ. 15 ಕೋಟಿ ರೂಪಾಯಿ, 100 ರೂಪಾಯಿ ಮೊತ್ತವನ್ನು ಒಬ್ಬ ಕಲಾವಿದ ಹೇಳಲಿಕ್ಕೆ ಹೆದರುತ್ತಾ ಇರುವಂಥ ಸಂದರ್ಭದಲ್ಲಿ ನಾನೊಬ್ಬ ಯಕ್ಷಗಾನದ ಕಲಾವಿದನಾಗಿ ಕೋಟಿ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿರೋದಕ್ಕೆ ಕಾರಣ ಪೂಜ್ಯರ ಆಶೀರ್ವಾದ ಹಾಗೂ ನಿಮ್ಮಂಥ ದಾನಿಗಳ ಸಹಕಾರ. ನೀವು ನನ್ನ ಮೇಲಿಟ್ಟಿರುವ ಪ್ರೀತಿ, ನನಗೆ ಅದು ಸಂತೋಷ. ನಾನೊಬ್ಬ ಯಕ್ಷಗಾನ ಕಲಾವಿದನಾಗಿದ್ದುಕೊಂಡು 15 ಕೋಟಿ ರೂಪಾಯಿಯವರೆಗೆ ಕಲಾವಿದರಿಗೆ ಸ್ಪಂದಿಸಲಿಕ್ಕೆ ಆಗಿದೆ ಎನ್ನುವುದು ಇದು ಸತ್ಯ. ಮತ್ತು ಇದಕ್ಕೆ ಕಟೀಲು ತಾಯಿ ದುರ್ಗಾಮಾತೆಯ ಅನುಗ್ರಹ, ನಮ್ಮ ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರ ಅನುಗ್ರಹ, ಪೂಜ್ಯ ಗುರುಗಳ ಆಶೀರ್ವಾದ ಅಂತ ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತೇನೆ. ಕೇವಲ ಮನೆ ಕಟ್ಟಿಕೊಟ್ಟದ್ದು ಮಾತ್ರ ಅಲ್ಲ, ಯಕ್ಷಗಾನ ಕಲಾವಿದರಿಗೆ ಭದ್ರತೆ ಬೇಕೆನ್ನುವ ನಿಟ್ಟಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ವರ್ಷ ಸುಮಾರು 5 ಕಲಾವಿದರು ಆಕ್ಸಿಡೆಂಟಲ್ಲಿ ತೀರಿ ಹೋದರು. ಅಂಥ ಕಲಾವಿದರುಗಳಿಗೆ ಸುಮಾರು 5-6 ವರ್ಷದಿಂದ ನಾವು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂತೇಳಿ ಮಾಡ್ತೇವೆ. ಒಂದು ವೇಳೆ ಡೆತ್ ಆದರೆ ಅವರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಮೊತ್ತ ಸಿಕ್ಕುವಂಥ ಒಂದು ವ್ಯವಸ್ಥೆಯನ್ನು, ಇದು ಕೇವಲ ಯಕ್ಷಗಾನ ಕಲಾವಿದರಿಗೆ ಮಾತ್ರ ಅಲ್ಲ ಗುರುಗಳೇ,
ಯಕ್ಷಗಾನ, ನಾಟಕ ರಂಗಭೂಮಿ, ದೈವಾರಾಧನೆಯಲ್ಲಿ ಕೆಲಸ ಮಾಡುವಂಥ ಕಲಾವಿದಗಳು ಮತ್ತು ಕಂಬಳ ಕ್ಷೇತ್ರದಲ್ಲಿ ದುಡಿಯುವಂತಹ ಕಲಾವಿದಗಳಿಗೆ ಫ್ರೀಯಾಗಿ ನಮ್ಮ ಫೌಂಡೇಶನ್ ಸುಮಾರು 3,500 ಕಲಾವಿದರಿಗೆ ಫ್ರೀಯಾಗಿ ಆಕ್ಸಿಡೆಂಟಲ್ ಇನ್ಶೂರೆನ್ಸನ್ನು ನಾವು ಮಾಡ್ತಾ ಇದ್ದೇವೆ. ಬೇರೆ ಬೇರೆ ರೀತಿಯ ಆರ್ಥಿಕ ಧನ ಸಹಾಯ, ಚಿಕಿತ್ಸಾ ವೆಚ್ಚ ಮತ್ತು ಯಕ್ಷಧ್ರುವ ಯಕ್ಷ ಶಿಕ್ಷಣ ಎಂಬುದನ್ನು ನಾವು ಪ್ರಾರಂಭಿಸಿದ್ದೇವೆ. ಅದನ್ನು ನಾನಿಲ್ಲಿ ಮೆನ್ಷನ್ ಮಾಡಲೇಬೇಕು. ಉಡುಪಿ ಕಲಾರಂಗ ಕೂಡ ಬೇರೆ ಬೇರೆ ರೀತಿಯಲ್ಲಿ ಯಕ್ಷ ಶಿಕ್ಷಣದ ಬಗ್ಗೆ ಮುತುವರ್ಜಿ ವಹಿಸಿ ಉಡುಪಿ ತಾಲೂಕಲ್ಲಿ ಮಾಡ್ತಾ ಇದೆ. ನಾವು ಕೂಡ ನಮ್ಮ ಫೌಂಡೇಶನ್ ಯಕ್ಷ ಶಿಕ್ಷಣದ ಮೂಲಕ 2 ವರ್ಷದಿಂದ ಸುಮಾರು 9,500 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಯಕ್ಷ ಶಿಕ್ಷಣವನ್ನು ಕರ್ನಾಟಕದಾದ್ಯಂತ ನಾವು ನೀಡ್ತಾ ಇದ್ದೇವೆ. ಯಕ್ಷಗಾನ ಬೆಳೀಬೇಕೆನ್ನುವ ನಿಟ್ಟಿನಲ್ಲಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬೇರೆ ಬೇರೆ ರೀತಿಯಲ್ಲಿ ನಾವು ಸ್ಪಂದಿಸ್ತಾ ಇದ್ದೇವೆ. ಪ್ರೊಫೆಸರ್ ML ಸಾಮಗರು ನಮ್ಮ ಕುಟುಂಬದಂತ ಹೇಳಿದವರೆಗೆ ನಮ್ಮ ಯಕ್ಷಗಾನದ ಕುಟುಂಬದವರು. ನಾವು ಅದು ಬಹಳ ಹೆಮ್ಮೆ ಮತ್ತು ಸಂತೋಷ. ಅವರ ತಂದೆಗೆ ಅವರು ಸೈನ್ಯದಲ್ಲಿದ್ದರು. ಅವರ ತಂದೆಗೆ ಸರ್ಕಾರದ ವತಿಯಿಂದ ಸಿಕ್ಕಿದ ಭೂಮಿ ಸುಮಾರು 10 ಎಕರೆ ಜಮೀನು ಇದು. ಆ ಜಮೀನಿನಲ್ಲಿ ಅವರಿಗೆ ಸಿಕ್ಕಿದಂತಹ ಸುಮಾರು 2.5-3 ಎಕರೆ ಜಮೀನಲ್ಲಿ ಅರ್ಧ ಎಕರೆ ಭೂಮಿಯನ್ನು, ಇಂತಹ ಒಂದು ಪ್ರೈಮ್ ಏರಿಯಾದಲ್ಲಿ ಅರ್ಧ ಎಕರೆ ಭೂಮಿಯನ್ನು ನಮ್ಮ ಫೌಂಡೇಶನ್ಗೆ ದಾನವಾಗಿ ಅವರು ನೀಡಿದ್ದಾರೆ ಅಂತ ಹೇಳಿದರೆ ಅವರಿಗೆ ಯಾವ ರೀತಿಯ ಅಭಿನಂದನೆ ನಾವು ಗುರುಗಳ ಸಮ್ಮುಖದಲ್ಲಿ ಹೇಳಿದರೂ ಕಡಿಮೆನೇ. ಆದ ಕಾರಣ ಅವರಿಗೆ ನಮ್ಮ ಎಲ್ಲ ಫೌಂಡೇಶನ್ನ ವತಿಯಿಂದ ನಾವು ಮಗದೊಮ್ಮೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೊಂದು ವಿಚಾರ, ನನಗೆ ಮರುಜನ್ಮ ಕೊಟ್ಟಂಥ, ನನ್ನ ಕಲಾಕ್ಷೇತ್ರದಲ್ಲಿ ಕಲಾ ಜೀವನದಲ್ಲಿ ನನಗೆ ಮರುಜನ್ಮ ಕೊಟ್ಟಂಥ ಒಂದು ಕ್ಷೇತ್ರ ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಕ್ಷೇತ್ರ. ಆ ಕ್ಷೇತ್ರವನ್ನು ನಾನು ಯಾವ ರೀತಿ ಹೇಳಿದರೂ ನಾನು ಕಡಿಮೆನೆ. ಮತ್ತೊಂದು ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಲೇಬೇಕು. ಇದೆಲ್ಲ ಯೋಗ ಅಂತ 2005ರಲ್ಲಿ ಪಾವಂಜೆ ಕ್ಷೇತ್ರದ ಬ್ರಹ್ಮಕಲಶಾಭಿಷೇಕ ಮಾಡಿದ್ದು ಮಹಾ ಸನ್ನಿಧಾನಗಳು, ಶೃಂಗೇರಿ ಮಠದ ಜಗದ್ಗುರುಗಳು, ಮಹಾ ಸನ್ನಿಧಾನಿಗಳು. ಇವತ್ತು ಇಲ್ಲಿ ಪಾವಂಜೆ ಕ್ಷೇತ್ರದ ಒಂದು ದೊಡ್ಡ ಭಕ್ತರು ಹೌದು, ಯಕ್ಷಗಾನದ ಅಭಿಮಾನಿ, ನನ್ನ ಅಭಿಮಾನಿ ಅಂತ ನಾನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಶ್ರೀ ಶಾರದಾ ಪ್ರಸಾದ್ ಅವರು ಈ ಜಾಗದಲ್ಲಿ, ಪೂಜ್ಯರು ಇಲ್ಲಿ ಭೂಮಿ ಪೂಜೆ ಮಾಡಿದಂಥ ಈ ಜಾಗದಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮನೆಗಳನ್ನು ನಿರ್ಮಿಸಿ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇದೆಲ್ಲ ಯೋಗದಿಂದ ಕೂಡಿ ಬರುವಂಥ ಒಂದು ವಿಚಾರ. ನಾನು ಶಾರದಾ ಪ್ರಸಾದ್ ಮತ್ತು ನಳಿನಿ ಶಾರದಾ ಪ್ರಸಾದರನ್ನು ಕೂಡ ಈ ಮೂಲಕ ನೆನಪಿಸ್ಕೊಳ್ತೇನೆ. ಪಾವಂಜೆ ಕ್ಷೇತ್ರದ ಭಕ್ತರು ಪೂಜ್ಯರಿಗೆ ಗೊತ್ತೇ ಇದೆ, ತಮ್ಮ ಸನ್ನಿಧಾನದ ಮಹಾಭಕ್ತರು ಹೌದು. ಅವರೆಲ್ಲರೂ ನಮಗೆ ನಮ್ಮ ಯಕ್ಷಗಾನ ಕ್ಷೇತ್ರಕ್ಕೆ, ಯಕ್ಷಗಾನ ನಮ್ಮ ಮೇಳ ಪ್ರಾರಂಭವಾಗಿ 5 ವರ್ಷ ಆಯಿತು. ನಾನಲ್ಲಿ ಸಂಚಾಲಕನಾಗಿ ನಾನು ಆ ಮೇಳದ ಜವಾಬ್ದಾರಿಯನ್ನು ಕೂಡ ವಹಿಸಿ ಅದನ್ನು ಮುನ್ನಡೆಸ್ತಾ ಇದ್ದೇವೆ. ಎಲ್ಲ ಆ ಕ್ಷೇತ್ರದ ವತಿಯಿಂದ ನನಗೆ ತುಂಬ ರೀತಿಯ ಸಹಕಾರ ನೀಡಿದ ಕಾರಣ ಇದು ಸಾಧ್ಯತೆ ಆಗಿದೆ. ಈ ಕ್ಷೇತ್ರದ ಉನ್ನತಿಗೆ, ಇಲ್ಲಿಯ ಈ ಮಣ್ಣಿನ ಉನ್ನತಿ ಕೂಡ ಪಾವಂಜೆ ಕ್ಷೇತ್ರದ ದೊಡ್ಡ ನಮಗೆ ಸಹಕಾರ ಇದೆ. ಅಲ್ಲಿ ಆಡಳಿತ ಮುಕ್ತೇಶ್ವರರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಈ ಮೂಲಕ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಆಮೇಲೆ ನೀವೆಲ್ಲ ಘಟಕದ ಬಂಧುಗಳು, ತಾವುಗಳೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರ ಉಪಸ್ಥಿತಿ, ಪೂಜ್ಯ ಗುರುಗಳನ್ನು ನಾವು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ದೊಡ್ಡ ಮನಸ್ಸು ಮಾಡಿ ನಮ್ಮ ಈ ದಿನದ ಡೇಟನ್ನು ನಮ್ಗೆ ಕೊಟ್ಟಿದ್ದಾರೆ. ಅವರಿಗೆ ಸಹಕಾರ ಮಾಡಿದ ಎಲ್ಲ ಆಚಾರ್ಯ ವರಿಯರಿದ್ದೀರಿ. ನಿಮ್ಮೆಲ್ಲರ ಪಾದಗಳಿಗೆ ನಾನು ಈ ಮೂಲಕ ವಂದಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರಕ್ಕೆ ಧನ್ಯವಾದಗಳು. ಗುರುಗಳ ಆಶೀರ್ವಾದ ನಮಗೆ ಬೇಕೇ ಬೇಕು. ಮತ್ತೊಂದು ಬಹಳ ವಿಶೇಷ ಏನಂತ ಕೇಳಿದರೆ, ಇಲ್ಲಿಯೇ ಶಂಕರ ಮಠ ಆಗ್ತಾ ಇದೆ. ನಮಗೆ ಬಹಳ ಸಂತೋಷ. ಅದು ನಮ್ಮ ಬ್ಯಾನರಲ್ಲಿ ಕೂಡ ನಾವು ಅದನ್ನು ಉಲ್ಲೇಖಿಸಿದ್ದೇವೆ, ಉಡುಪಿಯ ಯೋಜಿತ ಶೃಂಗೇರಿ ಶಂಕರ ಮಠದ ಸಮೀಪ ಅಂತ. ನಮಗೆ ಅದೊಂದು ಬಹಳ ಹೆಮ್ಮೆ. ಆದ ಕಾರಣ ಪೂಜ್ಯ ಗುರುಗಳ ಆಶೀರ್ವಾದ ನಮ್ಮ ಈ ಕೆಲಸಕ್ಕೂ ನಮಗೆ ನಮ್ಮ ಜೀವನ ಪರ್ಯಂತ ನಮಗೆ ಬೇಕು ಅಂತ ಕೈ ಮುಗಿದು ತಲೆಬಾಗಿ ವಂದಿಸಿ ಯಾಚಿಸುತ್ತಾ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಹೆಚ್ಚೇನು ಇದನ್ನು ವಿವರಿಸಿ ಹೋಗಲ್ಲ. ನಾಡ್ದು ಜೂನ್ 1ನೇ ತಾರೀಕಿಗೆ 10ನೇ ವರ್ಷದ ದಶಮಾನೋತ್ಸವ ಕಾರ್ಯಕ್ರಮ ಮಂಗಳೂರಿನ ಅಡ್ಯಾರ್ ಗಾರ್ಡನ್ನಲ್ಲಿ ನಡೆಯಲಿಕ್ಕಿದೆ. ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಬೇಕು ಅಂತ ಕೇಳುತ್ತಾ, ಎಲ್ಲ ಯಾರನ್ನು ನಾನು ಬೇರೆ ಬೇರೆ ರೀತಿಯಲ್ಲಿ ಉಲ್ಲೇಖಿಸಲ್ಲ, ಎಲ್ಲ ನಮ್ಮ ಮಹಾದಾನಿಗಳು ಎಲ್ಲ ವೇದಿಕೆಯಲ್ಲಿದ್ದಾರೆ, ಕೆಳಗೂ ಕೂತಿದ್ದಾರೆ. ನಿಮ್ಮೆಲ್ಲರನ್ನು ಕೈ ಮುಗಿದು ನಮಿಸಿ ವಂದಿಸಿ 2 ಮಾತನ್ನು ಗುರುಗಳ ಪಾದಕ್ಕೆ ಸಮರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಎಷ್ಟು ಸುಂದರವಾದ ಮಾತುಗಳನ್ನು ಬಲ್ಲವರು ಆಡೋದ್ರಲ್ಲ. ಯಃ ಪ್ರೀಣಯೇ ಸುಚರಿತೈ ಪಿತರಂ ಸ ಪುತ್ರ. ಬಹುಶಃ ಇಂಥ ವಾಕ್ಯಗಳಿಂದ ಪ್ರೇರಣೆಗೊಂಡು ತೀರ್ಥರೂಪರಿಗೆ ಒದಗಿದ ಈ ಭೂಮಿಯನ್ನು ಒಂದು ಕಲಾವಿದರಿಗಾಗಿ ಸಮರ್ಪಣೆ ಮಾಡಿದಂತಹ ML ಸಾಮಗರು ಇದೀಗ ಗುರುಗಳಿಂದ ಆಶೀರ್ವಾದವನ್ನು ಪಡೆಯುವರಿದ್ದಾರೆ. ಅದರ ಪೂರ್ವಭಾವಿಯಾಗಿ ತೀರ್ಥರೂಪರ ಬಗೆಗೆ 2 ಮಾತುಗಳನ್ನು ಗುರುಪದತಲಗಳಿಗೆ ಸಮರ್ಪಿಸಬೇಕು ಅನ್ನುವಂತಹ ಮಹದಾಸೆಯನ್ನು ಹೊತ್ತು ಬರಬರು. ಬನ್ನಿ ಸಾಮಗರೇ, ತಮ್ಮ ನುಡಿಗಳನ್ನು ಗುರುಚರಣ ಪದ್ಮಗಳಿಗೆ ಸಮರ್ಪಿಸಿ. ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು.
ಗಾಂಧೀಜಿಯವರ ಸತ್ಯಾಗ್ರಹ ಚಳವಳಿಯಲ್ಲಿ ಭಾಗವಹಿಸಿದವರು ಶಂಕರನಾರಾಯಣ ಸ್ವಾಮಿಗಳು. ಅದರ ಫಲವಾಗಿ ಅವರಿಗೆ ಸಿಕ್ಕಿದ್ದು 10 ಎಕರೆ ಸ್ಥಳ. ಅವರ ಮಾತನ್ನು ಜೀವನ ಧ್ಯೇಯವಾಗಿರಿಸಿಕೊಂಡದ್ದು ಇಂಗ್ಲೀಷ್ನಲ್ಲಿ ಹೇಳ್ತಿದ್ರು ನನಗೆ, ಮನಿ ಶುಡ್ ನಾಟ್ ಬಿ ಹೋರ್ಡೆಡ್, ಧನ ಇರುವುದು ಸಂಗ್ರಹಕ್ಕಲ್ಲ ಅಂತ ಹೇಳ್ಕೊಂಡು. ವಿತ್ತಂ ಯಾವತ್ತು ಪ್ರಯೋಜನಂ, ಅದಕ್ಕಿಂತ ಹೆಚ್ಚು ಯಾಕೆ ವಿತ್ತ. ಹೀಗೆ ಅವರಿಂದ ಮಕ್ಕಳಾದಂಥ ನಮಗೆ ನಾವು 4 ಜನ ಮಕ್ಕಳು ಬಂದ ಸ್ಥಳದಲ್ಲಿ ಏನೋ ಒಂದು ಯೋಗದೊಳಂದು 1/2 ಎಕರೆ ದಾನ ಕೊಡುವ ಒಂದು ಸಂದರ್ಭ ಬಂತು. ಯಾರಿಗೆ ಅಂತ ಯೋಚಿಸುವಾಗ ನನ್ನ ಹೆಂಡತಿಯು ಸೂಚನೆ ಕೊಟ್ಟಳು, ಹಾಗಿದ್ದರೆ ಪಟ್ಲ ಫೌಂಡೇಶನ್ಗೆ ಕೊಡುವ. ಯಾಕಂದರೆ ವೃತ್ತಿಯಲ್ಲಿ ಹರಿದಾಸರು, ಕಲಾವಿದರು, ಸಾಕಷ್ಟು ದುಡಿಮೆ ಮಾಡಿದಂಥ ಶಂಕರನಾರಾಯಣ ಸ್ವಾಮಿಗಳು, ನಮ್ಮ ಗ್ರಾಮದೇವರು ಶಂಕರನಾರಾಯಣ ಸ್ವಾಮಿಗಳು, ನೀಲಾವರ ಮೂಲದ ಸ್ಮಾರ್ತ ಶಿವಳ್ಳಿ ಬ್ರಾಹ್ಮಣರು ನಾವು. ಅವರು ಮಾನಸಿಕವಾಗಿ ಒಪ್ಪಿಕೊಂಡದ್ದು ಶಂಕರ ಮತವನ್ನು. ಅವರು ಶೃಂಗೇರಿ ಮಠದಲ್ಲಿಯೂ ಕೂಡ ಪುರಸ್ಕೃತರಾದವರು. ಹೀಗೆ ಅವರಿಂದ ನನಗೆ ಬಂದಂಥ ಈ ಸ್ಥಳದ ಒಂದು ಪಾಲನ್ನು ಪಟ್ಲದಿರುವ ಫೌಂಡೇಶನ್ ಇವರಿಗೆ ನಾನು ದಾನ ಮಾಡಿದ್ದೇನೆ. ಮತ್ತು ಕಲೆಗಾಗಿ, ಕಲಾವಿದರಿಗಾಗಿಯೇ ಇದಿರಬೇಕೆನ್ನುವುದು ತಂದೆಯವರ ಯೋಚನೆ ಆಗಿತ್ತು. ಇವತ್ತು ಅವರಿಲ್ಲ, ಅದನ್ನು ಇವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ಸರ್ವಸಮ್ಮತಿಯನ್ನು ನನ್ನ ಕುಟುಂಬದವರು ಸಂತೋಷದಿಂದ ಕೊಟ್ಟಿದ್ದಾರೆ. ಯೋಗವ ಅಂತ ಹೇಳುವ ಹಾಗೆ ಶಂಕರ ಮತವನ್ನು ಒಪ್ಪಿಕೊಂಡು ಬಂದಂಥ ದೊಡ್ಡ ಸಾಮಗ್ರ ಸ್ಥಳವೇ ಈಗ 2 ಎಕರೆ ಶೃಂಗೇರಿ ಮಠಕ್ಕೆ ಸಂದಿದೆ. ಪಕ್ಕದಲ್ಲಿಯೇ ಈ ಅವರ ಬದುಕಿನ ಉಸಿರಾಗಿದ್ದಂಥ ಯಕ್ಷಗಾನ ಕಲೆಗಾಗಿಯೇ ಇದೀಗ ವಿನಿಯೋಗಿಸ್ತಾ ಇದೆ. ಇದರ ಸದ್ಬುದ್ಧಿಯಾಗಲಿ, ಆಮೇಲೆ ಇದರ ಒಳ್ಳೆಯ ಉಪಯೋಗ ಸಮಾಜಕ್ಕೆ ಸಿಗುವ ಹಾಗೆ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸಿ, ಎಲ್ಲರಿಗೂ ಭಗವಂತ ಉತ್ತರೋತ್ತರ ಅಭಿವೃದ್ಧಿ ಆಗುವ ಹಾಗೆ ಅನುಗ್ರಹಿಸಲಿ ಅಂತ ಮನಸ್ಸಾ ಪ್ರಾರ್ಥಿಸಿ ಗುರುಗಳಿಗೆ ವಂದಿಸಿ ಎಲ್ಲ ಸೇರಬೇಕಾದದ್ದು ಶಂಕರನಾರಾಯಣ ಸ್ವಾಮಿಗರೇ. ಅವರ ಸದಭಿಪ್ರಾಯ, ಅವರು ಸಂಗ್ರಹಿಸಿಕೊಟ್ಟಂಥ ಸದಭಿಪ್ರಾಯ, ಸಾಮಗ ಎಂಬಂಥ ಹೆಸರಿನ ಗುಡ್ವಿಲ್, ಅದರ ಉಪಯೋಗವನ್ನು ಪಡೆದವರು ನಾವಷ್ಟೇ. ಅದೆಂಥ ಸೌಭಾಗ್ಯ ನಮಗೆ. ಬಹುಶಃ ಇಲ್ಲಿ ಮಲ್ಪೆ ದೊಡ್ಡ ಸಾಮಗ ಕಲಾ ಸಮುಚ್ಚಯ ಅಂತ ನಾವು ಬರೆದಿದ್ದೇವೆ. ಅವರು ಕೇವಲ ಸ್ಥಾನದಿಂದ ಮಾತ್ರ ದೊಡ್ಡವರಲ್ಲ, ಅವರ ಹೃದಯ ಶ್ರೀಮಂತಿಕೆಯಿಂದಲೂ ಇವತ್ತು ದೊಡ್ಡವರಾಗಿ ಶಾಶ್ವತ ನೆನಪಾಗಿ ಈ ಕ್ಷೇತ್ರದಲ್ಲಿ ಬೆಳಗುತ್ತಾರೆ. ಅದಕ್ಕೆ ಶೃಂಗೇರಿ ಶಾರದಾ ಪೀಠದ ಪರಮಾನುಗ್ರಹ ಶ್ರೀರಕ್ಷೆಯಾಗುತ್ತದೆ. ಅದು ನಮಗಿರುವಂತಹ ಧನ್ಯತೆ. ಗುರುಚರಣಾರವಿಂದಗಳಲ್ಲಿ ಹೇಳಿಕೊಳ್ಳಬೇಕಾದ ಮತ್ತೊಂದು ಸಂಗತಿ ಅಂದರೆ, ಬಹುಶಃ ಉಡುಪಿಯಲ್ಲಿ 4 ಬಾಲಶಂಕರರ ಒಂದು ಪ್ರದರ್ಶನ ಇವತ್ತು ನಾವು ಮೊಟ್ಟ ಮೊದಲಿಗೆ ಸನ್ನಿಧಾನದ ಅನುಗ್ರಹದೊಂದಿಗೆ ಮಾಡಿದ್ದೇವೆ. ಪರಮಪೂಜ್ಯ ಜಗದ್ಗುರುಗಳವರು ಮೊನ್ನೆ ಒಂದು ಸಂದೇಶವನ್ನು ನೀಡಿದ್ದಾರೆ. ನೀವು ಬೇರೆ ಬೇರೆ ಸಂದರ್ಭಗಳಲ್ಲಿ ದೇವರ ವೇಷಗಳನ್ನು ಮಕ್ಕಳಿಗೆ ಮಾಡ್ತೀರಿ, ಶಂಕರ ಜಯಂತಿಯ ಪರ್ವಕಾಲದಲ್ಲಿ ಮಕ್ಕಳಿಗೆ ಶಂಕರರ ವೇಷ ತೊಡಿಸಿ ಆ ಶಂಕರ ಸಿದ್ಧಾಂತವನ್ನು ಮಕ್ಕಳಿಗೆ ಮನದಟ್ಟು ಮಾಡಬೇಕು ಅನ್ನುವ ಆದೇಶ ಗುರು ಸನ್ನಿಧಾನದಿಂದ ನಮಗೆ ಕುಂಭಾಷಿಯ ಶಂಕರ ಮಠದಲ್ಲಿ ಒದಗಿ ಬಂದದ್ದರಿಂದ ಅದನ್ನು ಅನುಸರಿಸಿ ನಡೆಯುವ ಪ್ರಯತ್ನವಾಗಿ ಇವತ್ತು ಶುಭಾರಂಭ ಮಾಡಿದ್ದೇವೆ. ಇಂತಹ ಕಾರ್ಯಗಳು ಸಾಂಗವಾಗುವಂತೆ ಸನ್ನಿಧಾನದ ಅನುಗ್ರಹ ಇರಲಿ ಅನ್ನುವಂತಹ ಪ್ರಾರ್ಥನೆ ನಮ್ಮದು. ಸತೀಶಣ್ಣ ಹೇಳಿದ ಹಾಗೆ ನೊಂದ ಕಲಾವಿದರಿಗೆ ಆಶ್ರಯವಾಗುವ ಪ್ರಯತ್ನ ಶೃಂಗೇರಿಯ ಮಠ ಅದನ್ನು ಮಾಡಿದೆ. ಯಾಕೆ ಅಂದರೆ ಮಾತೃಧರ್ಮದಿಂದ ಅನ್ಯ ಧರ್ಮಕ್ಕೆ ತೆರಳಿದವರನ್ನು ಮತ್ತೆ ಮಾತೃಧರ್ಮಕ್ಕೆ ಕರೆತಂದು ಅವರ ಬದುಕನ್ನು ಹಸನಾಗಿಸುವಂತಹ ಕಾಯಕವನ್ನು ಮಾಡಿದ್ದು ಶೃಂಗೇರಿಯ ಜಗದ್ಗುರು ಪೀಠ. ಬಹಳ ಎತ್ತರದ ಘಟ್ಟ ಪ್ರದೇಶದಿಂದ ಕರಾವಳಿಯ ತಡಿಯ ತನಕ ಇರುವ ಶಾಲೆಯ ಮಕ್ಕಳಿಗೆ ಅನ್ನಪ್ರಸಾದವನ್ನು ನೀಡಿ ಅನುಗ್ರಹ ಮಾಡಿದ್ದು ಇವತ್ತಿಗೆ ಶಂಕರ ಶಾರದಾ ಪೀಠ. ಮಾತ್ರ ಅಲ್ಲ, ಸುಧಾಕರಾಚಾರ್ಯರನ್ನು ಮತ್ತೆ ಮತ್ತೆ ನೆನಪಾಗುತ್ತಾರೆ. ಕಾರಣ ಏನು ಅಂದರೆ, ಮುಂದೊಂದು ದಿನ ಈ ಜಾಗಕ್ಕೆ ಬರ್ತೇನೆ ಅಂತ ಗುರುಗಳು ಹೇಳಿದ ಆ ಕ್ಷಣದಿಂದ ಈ ಕ್ಷಣದವರೆಗೂ ಕೂಡ ಜಗದ್ಗುರುಗಳು ಬರ್ತಾರೆ ಅಂತ ಮಗು ಮನಸ್ಸಿನಿಂದ ಸಂಭ್ರಮಿಸಿದಂತಹ ಒಂದು ಒಳ್ಳೆಯ ಮನಸ್ಸು ಸುಧಾಕರಾಚಾರ್ಯರದ್ದು. ಅವರ ಸಂತೋಷ ಇಲ್ಲಿ ನಿಮ್ಮೊಳಗೆ ನಾವು ಹಂಚಿಕೊಂಡಿದ್ದೇವೆ ಅಂತ ನಮಗನ್ನಿಸ್ತದೆ. ಗುರು ಸನ್ನಿಧಾನದಲ್ಲಿ ನಿವೇದನೆಗಿಷ್ಟೇ, ನಮ್ಮ ಪಕ್ಕದಲ್ಲಿರುವ ದೇವರು ನಾರಾಯಣ. ಈ ಜಾಗ ಒದಗಿ ಬಂದದ್ದು ಶಂಕರನಾರಾಯಣ ಸಾಮಗರಿಗೆ. ಈ ಊರು ಇದು ಲಕ್ಷ್ಮೀನಗರ. ಇದನ್ನು ಸಮರ್ಪಿಸಿದ ದಾನಿಗಳು ಲಕ್ಷ್ಮೀನಾರಾಯಣ ಸಾಮಗರು. ಅದಕ್ಕಿಂತ ವಿಶೇಷವಾಗಿ ಕಲಾಶಾರದೆಯನ್ನೇ ಆರಾಧಿಸುತ್ತಾ ಬದುಕುವಂತಹ ಕಲಾವಿದರ ನಿವೇಶನ ಇರುವುದು ಶೃಂಗೇರಿ ಶಾರದೆಯ ಸಾನ್ನಿಧ್ಯದ ಪಕ್ಕದಲ್ಲಿ. ಅದನ್ನು
ಭೂಮಿ ಪೂಜೆ ನೆರವೇರಿಸುವುದಕ್ಕೆ ನಡೆದಾಡುವ ಮತ್ತು ನುಡಿದಾಡುವ ಶಾರದೆ ಆಗಮಿಸಿದ್ದು ನಮ್ಮ ಭುವನದ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಬಹುಶಃ ನಮಗಾಗುತ್ತಿರುವ ಧನ್ಯತೆಯನ್ನು ಹೇಳುವುದಕ್ಕೆ ಶಬ್ದ ದಾರಿದ್ರ್ಯ ಕಾಡುತ್ತದೆ. ನಮ್ಮ ಬಾಲಭಾಷಿತವನ್ನು ಸನ್ನಿಧಾನಕ್ಕೆ ಒಪ್ಪಿಸಿಕೊಂಡು ಮಾತುಗಳು ಮಂಗಳ ಮಂತ್ರಾಕ್ಷತೆಯಾಗಿ ನಮ್ಮನ್ನು ಹರಸಬೇಕು ಅಂತ ಸನ್ನಿಧಾನವನ್ನು ಪ್ರಾರ್ಥಿಸ್ತೇನೆ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ನಮ್ಮ ಸನಾತನ ಧರ್ಮವು ನಮಗೆ ಮಾಡುವಂತಹ ಪ್ರಧಾನವಾದ 2 ಉಪದೇಶಗಳು ಅಂತಂದರೆ, ಒಂದು ಭಗವದ್ ಆರಾಧನೆಯನ್ನು ಮಾಡಬೇಕು, ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವುದು ಮೊದಲನೇ ಉಪದೇಶ. ಹಾಗೂ ಎರಡನೆಯದು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬೇಕು ಅನ್ನುವುದು ಎರಡನೇ ಉಪದೇಶ. ನಾವು ನಮ್ಮ ಧರ್ಮದ ವಾಂಗ್ಮಯ ಏನಿದೆಯೋ ಇದರಲ್ಲಿರುವಂತಹ ಯಾವ ಗ್ರಂಥವನ್ನು ಪರಿಶೀಲನೆ ಮಾಡಿದರೂ, ಅವಲೋಕನ ಮಾಡಿದರೂ, ಎಷ್ಟು ಬಾರಿ ನಾವು ಅಧ್ಯಯನ ಮಾಡಿದರೂ ಸಹ ಕೊನೆಗೆ ಬಂದು ನಿಲ್ಲುವುದು ಈ 2 ವಿಷಯಗಳಲ್ಲಿ ಯಾವುದೋ ಒಂದರ ಹತ್ತಿರಕ್ಕೆ. ಒಂದು ಭಗವದ್ ಆರಾಧನೆಯನ್ನು ಮಾಡಬೇಕು, ಇನ್ನೊಂದು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬೇಕು. ನಾವು ಮಾಡುವಂತಹ ಯಾವುದೇ ಒಂದು ಕೆಲಸದಿಂದ ಪರೋಕ್ಷವಾಗಿಯೋ ಅಪರೋಕ್ಷವಾಗಿಯೋ ಭಗವಂತನ ಸೇವೆ ಆಗ್ತಾ ಇದೆ ಅಥವಾ ಇನ್ನೊಬ್ಬರಿಗೆ ಉಪಕಾರವಾಗ್ತಾ ಇದೆ ಅಂತಂದರೆ ಆ ಕೆಲಸವನ್ನೇ ಶಾಸ್ತ್ರವು ಧರ್ಮ ಅಂತ ಹೇಳ್ತಾ ಇದೆ. ಧರ್ಮ ಕಾರ್ಯ, ಪುಣ್ಯ ಕಾರ್ಯ, ಸತ್ಕಾರ್ಯ ಅಂತಂದರೆ ಇದೆ. ಇಂತಹ ಕಾರ್ಯಗಳನ್ನು ಮಾಡಿ ಜೀವನವನ್ನು ನಡೆಸಿದಾಗ ಮಾತ್ರವೇ ನಮ್ಮ ಜೀವನ ಅನ್ನುವುದು ಸಾರ್ಥಕವಾಗುತ್ತೆ. ಇಂತಹ ಕಾರ್ಯಗಳನ್ನು ಮಾಡಿದಾಗಲೇ ನಾವು ಧಾರ್ಮಿಕರು ಅಂತ ಅನಿಸ್ಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಲೇ ನಮ್ಮ ಈ ಸನಾತನ ಹಿಂದೂ ಧರ್ಮದ ಉದ್ಧಾರಕರು, ಪರಮೇಶ್ವರನ ಅವತಾರಿಗಳು ಆದ ಶಂಕರಾಚಾರ್ಯರು ಸಹ ತಮ್ಮ ಗ್ರಂಥಗಳಲ್ಲಿ ಅನೇಕ ಉಪದೇಶಗಳನ್ನು ಮಾಡುವಂತಹ ಸಂದರ್ಭದಲ್ಲೂ ಈ 2 ವಿಚಾರಗಳನ್ನು ಪ್ರಧಾನವಾಗಿ ಉಪದೇಶ ಮಾಡ್ತಾರೆ. ಅತ್ಯಂತ ಪ್ರಸಿದ್ಧವಾದಂತಹ ಶಂಕರಾಚಾರ್ಯರು ಬರೆದಿರುವಂತಹ ಗ್ರಂಥಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹದ್ದು ಭಜಗೋವಿಂದ ಸ್ತೋತ್ರ. ಆ ಭಜಗೋವಿಂದ ಸ್ತೋತ್ರದಲ್ಲಿ ಒಂದು ಶ್ಲೋಕ ಇದೆ. ಏನು ಅಂತಂದರೆ, ಇಲ್ಲಿ ಈಗ ಹೇಳಿದಂತಹ ಈ 2 ಉಪದೇಶಗಳನ್ನೇ ಶಂಕರರು ಒಂದು ಶ್ಲೋಕವನ್ನು ರಚನೆ ಮಾಡಿ ಆ ಶ್ಲೋಕದ ಅರ್ಧ ಭಾಗದಲ್ಲಿ ಒಂದು ಉಪದೇಶವನ್ನು, ಉಳಿದ ಅರ್ಧ ಭಾಗದಲ್ಲಿ ಇನ್ನೊಂದು ಉಪದೇಶವನ್ನು ಮಾಡಿದ್ದಾರೆ. ಏನು ಆ ಶ್ಲೋಕ ಅಂತಂದರೆ, ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನ ಜನಾಯ ಚ ವಿತ್ತಂ ಅನ್ನುವಂತಹ ಉಪದೇಶವನ್ನು ಶಂಕರರು ಮಾಡಿದ್ದಾರೆ. ಇದರಲ್ಲಿ ಈ ಶ್ಲೋಕದ ಅರ್ಧ ಭಾಗದಲ್ಲಿ ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ, ಇದರ ಅರ್ಥ ಏನು? ಭಗವಂತ ಉಪದೇಶ ಮಾಡಿರತಕ್ಕಂತಹ ಅತ್ಯಂತ ಉತ್ಕೃಷ್ಟವಾದ ಭಗವದ್ಗೀತೆಯನ್ನು ಸದಾಕಾಲ ಪಠನ ಮಾಡಬೇಕು. ಭಗವಂತನ ನಾಮಗಳನ್ನು, ನಮಗೆ ಸಿಗುವಂತಹ ಅಮೂಲ್ಯವಾದ ಸಮಯದಲ್ಲಿ ಭಗವಂತನ ನಾಮಗಳನ್ನು ಉಚ್ಚಾರಣೆ ಮಾಡ್ತಾ ಇರಬೇಕು. ಹಾಗೂ ಭಗವಂತನ ಧ್ಯಾನವನ್ನು ಸದಾಕಾಲ ಮನಸ್ಸಿನಲ್ಲಿ ಮಾಡ್ತಾ ಇರಬೇಕು. ಬೇಡದ ವಿಷಯಗಳನ್ನೆಲ್ಲ ಯೋಚನೆ ಮಾಡುವುದನ್ನು ಬಿಟ್ಟು ಭಗವಂತನ ಬಗ್ಗೆ ಧ್ಯಾನವನ್ನು ಮಾಡಬೇಕು ಮನಸ್ಸಿನಲ್ಲಿ. ಇದಿಷ್ಟನ್ನು ಈ ರೀತಿಯಾಗಿ ಆ ಭಗವಂತನ ಆರಾಧನೆಯನ್ನು ನಾವು ಜೀವನದಲ್ಲಿ ಮಾಡಬೇಕು ನಮಗೆ ಸಿಗುವಂತಹ ಅಮೂಲ್ಯವಾದ ಸಮಯದಲ್ಲಿ ಅನ್ನೋದು ಶ್ಲೋಕದ ಅರ್ಧ ಭಾಗದಲ್ಲಿರ್ತಕ್ಕಂತಹ ಉಪದೇಶ. ಇನ್ನು ಉಳಿದ ಅರ್ಧ ಭಾಗದಲ್ಲಿ ಅಂತಂದರೆ, ನೇಯಂ ಸಜ್ಜನ ಸಂಗೇ ಚಿತ್ತಂ ಅಂತ, ಸಜ್ಜನರ ಸಹವಾಸವನ್ನು, ಸತ್ಪುರುಷರ ಸಹವಾಸವನ್ನು ಮಾಡಿ ತನ್ಮೂಲಕವಾಗಿ ನಾವು ಸಹ ಸತ್ಪುರುಷರ ಗುಣಗಳನ್ನು ಅಳವಡಿಸಿಕೊಂಡು ಸತ್ಪುರುಷರಾಗಿ, ತದನಂತರ ಹೇಗೆ ಸತ್ಪುರುಷರು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡ್ತಾ ಜೀವನ ಮಾಡ್ತಾರೋ ಅದೇ ರೀತಿ ನಾವು ಸಹ ಜೀವನವನ್ನು ಮಾಡಬೇಕು. ಹಾಗಾಗಿ ಇಲ್ಲಿ ನೇಯಂ ಸಜ್ಜನ ಸಂಗೇ ಚಿತ್ತಂ, ಮೊದಲು ಸಜ್ಜನರ ಸಹವಾಸವನ್ನು ಮಾಡಬೇಕು, ಸಜ್ಜನರ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು, ನಾವು ಸಜ್ಜನರಾಗಬೇಕು. ಹಾಗೂ ದೇಯನ್ ದೀನ ಜನಾಯ ಚ ವಿತ್ತಂ, ಯಾರು ಕಷ್ಟದಲ್ಲಿದ್ದಾರೋ, ಸತ್ಪುರುಷರ ಲಕ್ಷಣ ಅಂತಂದರೆ ಏನು? ಮೊದಲನೇ ಲಕ್ಷಣ ಅಂತಂದರೆ ಅವರು ತಮ್ಮ ಸ್ವಾರ್ಥವನ್ನು ಬಿಟ್ಟು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡ್ತಾರೆ, ಇನ್ನೊಬ್ಬರ ಒಳಿತಿಗಾಗಿಯೇ ಜೀವನ ಮಾಡ್ತಾರೆ. ಇದು ಸತ್ಪುರುಷರ ಮುಖ್ಯವಾದಂತಹ ಲಕ್ಷಣ. ತಮ್ಮ ಸ್ವಾರ್ಥದ ಅಪೇಕ್ಷೆ ಇಟ್ಟುಕೊಳ್ಳದೆ ಇನ್ನೊಬ್ಬರ ಒಳಿತಿಗಾಗಿಯೇ ಜೀವನವನ್ನು ಮಾಡ್ತಾರೆ. ಇನ್ನೊಬ್ಬರ ಒಳಿತಿಗೋಸ್ಕರ ತಮ್ಮ ಸ್ವಾರ್ಥವನ್ನು, ತಮ್ಮ ಪ್ರಯೋಜನವನ್ನು ಸಹ ಬಿಡ್ತಾರೆ.
ಅಂಥವರನ್ನು ಸತ್ಪುರುಷರು ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿಯಾಗಿ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡ್ತಾ ಸತ್ಪುರುಷರಾಗಿ ಜೀವನವನ್ನು ನಡೆಸಬೇಕು ಅನ್ನುವುದು ಶಂಕರಾಚಾರ್ಯರು ಮಾಡಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಉಪದೇಶ. ಆದ್ದರಿಂದ ಭಗವದ್ ಆರಾಧನೆಯನ್ನು ಮಾಡ್ತಾ ಸತ್ಪುರುಷರಾಗಿ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡ್ತಾ ಜೀವಿಸುವುದು ಅನ್ನುವುದೇ ನಮ್ಮ ಒಂದು ಸನಾತನ ಧರ್ಮದ ತತ್ವವಾಗಿದೆ. ಹಾಗಾಗಿ ಇಂತಹ ಒಂದು ಪರೋಪಕಾರ ಅನ್ನುವುದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು. ವಿಶೇಷವಾಗಿ ಈ ಒಂದು ಯಕ್ಷಗಾನ ಕಲಾ ಪರಂಪರೆ ಅನ್ನುವುದು ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಸಹ, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಈ ಪ್ರಾಂತ್ಯದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಪ್ರಚಲಿತವಾಗಿ ಬಂದಿದೆ. ಅದೆಷ್ಟೋ ಜನ ಕಲಾವಿದರು ಈ ಒಂದು ಮಾರ್ಗದಲ್ಲಿ ತಮ್ಮ ಬಾಲ್ಯದಿಂದಲೇ ಇದರ ಒಂದು ವಿಶೇಷವಾದಂತಹ ಅಭ್ಯಾಸವನ್ನು ಮಾಡಿ ಅದರಲ್ಲಿ ಅಪಾರವಾದಂತಹ ಒಂದು ನೈಪುಣ್ಯವನ್ನು ಸಂಪಾದನೆ ಮಾಡಿ, ಒಂದು ಚಾತುರ್ಯವನ್ನು, ಒಂದು ನೈಪುಣ್ಯವನ್ನು ಸಹ ವಿಶೇಷವಾಗಿ ಸಂಪಾದನೆ ಮಾಡಿ ಎಲ್ಲ ಸಜ್ಜನರ, ಆಸ್ತಿಕ ಭಕ್ತಜನರ ಒಂದು ಗೌರವ ಆದರಗಳಿಗೆ ಅವರು ಪಾತ್ರರಾಗಿ ಅನೇಕ ಕಡೆಗಳಲ್ಲಿ ನಮ್ಮ ಪುರಾಣಗಳು ಹಾಗೂ ನಮ್ಮ ಭಾರತ ದೇಶದ ಒಂದು ಭವ್ಯವಾದಂತಹ ಇತಿಹಾಸ, ನಮ್ಮ ಹಿಂದಿನ ಪುಣ್ಯಾತ್ಮರು, ಮಹಾನುಭಾವರು ಅವರೆಲ್ಲರ ಒಂದು ಜೀವನ ಚರಿತ್ರೆಗಳನ್ನು ಪುರಾಣಗಳಲ್ಲಿರ್ತಕ್ಕಂತಹ ಭಗವಂತನ ಲೀಲೆಗಳು, ಭಗವಂತನ ದಿವ್ಯ ಚರಿತ್ರೆಯನ್ನಲ್ಲದೆ ಹಿಂದಿನ ಮಹಾಪುರುಷರ ಒಂದು ಜೀವನ ಚರಿತ್ರೆ ಇತ್ಯಾದಿಗಳನ್ನೆಲ್ಲವುದನ್ನೂ ಸಹ, ಆ ಎಲ್ಲ ಪ್ರಸಂಗಗಳನ್ನು, ಆ ಎಲ್ಲ ಉಪಾಖ್ಯಾನಗಳನ್ನು ಅತ್ಯಂತ ವಿಶಿಷ್ಟವಾದಂತಹ ವಿಲಕ್ಷಣವಾದಂತಹ ಶೈಲಿಯಲ್ಲಿ ಯಕ್ಷಗಾನ ಕಲೆಯ ಒಂದು ಪರಂಪರೆಯಲ್ಲಿ ಪ್ರದರ್ಶನಗಳನ್ನು ಮಾಡಿ, ಅಭಿನಯಿಸಿ ಪ್ರದರ್ಶನಗಳನ್ನು ಮಾಡಿ ಜನರೆಲ್ಲರ ಒಂದು ವಿಶೇಷವಾದಂತಹ ಪ್ರೀತ್ಯಾದರಗಳಿಗೆ ಪಾತ್ರರಾಗಿದ್ದಾರೆ. ಅಂತಹ ಕಲಾವಿದರೆಲ್ಲರೂ ಸಹ ಅಂತಹ ಕಲಾವಿದರ ಒಂದು ಪರಂಪರೆಯೇ ಇದೆ. ಈ ಪರಂಪರೆಯಲ್ಲಿ ಬಂದಿರತಕ್ಕಂಥ ಆ ಒಂದು ಕಲೆ ಏನಿದೆಯೋ ಇದರ ಒಂದು ವಿಶೇಷವಾದಂತಹ ಸಂರಕ್ಷಣೆಯನ್ನು ಮಾಡಬೇಕು ಮತ್ತು ಇದರ ಒಂದು ಈ ಮಾರ್ಗದಲ್ಲಿ ಇರತಕ್ಕಂತಹ ಕಲಾವಿದರಿಗೊಂದು ವಿಶೇಷವಾದಂತಹ ಪ್ರೋತ್ಸಾಹವನ್ನು ಕೊಡಬೇಕು. ಅದರಲ್ಲೂ ಈಗಾಗಲೇ ಸತೀಶ್ ಶೆಟ್ಟಿಯವರು ಮಾತಾಡ್ತಾ ಹೇಳಿದಂತೆ ಹೇಗೆ ತುಂಬ ಜನ ಕಷ್ಟದಲ್ಲಿರುವವರಿದ್ದಾರೋ ಆ ಕಷ್ಟಗಳೆಲ್ಲ ಹೇಗಿರುತ್ತೆ, ಯಾವ ರೀತಿಯಾದಂತಹ ಆ ಕಲಾವಿದರಿಗೆ ಇರತಕ್ಕಂತಹ ಕಷ್ಟಗಳಿವೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿದರು. ಅಂಥವರಿಗೆ ಒಂದು ವಿಶೇಷವಾದಂತಹ ಉಪಕಾರವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಕಾರ್ಯವನ್ನು, ಈ ಒಂದು ಸಂಸ್ಥೆಯನ್ನು, ಫೌಂಡೇಶನನ್ನು ಪ್ರಾರಂಭ ಮಾಡಿ, ಈ ಯಕ್ಷಧ್ರುವ ಭಟ್ಲ ಫೌಂಡೇಶನ್ ಟ್ರಸ್ಟನ್ನು ಪ್ರಾರಂಭ ಮಾಡಿ 10 ವರ್ಷಗಳಿಂದ ಈಗಾಗಲೇ ಅವರು ಮಾತಾಡ್ತಾ ತಿಳಿಸಿದಂತೆ ಅನೇಕ ವಿಧವಾದಂತಹ ಉತ್ತಮವಾದ ಕಾರ್ಯಗಳನ್ನು ಮಾಡಿ ಅನೇಕ ಜನರಿಗೆ ಉಪಕಾರವನ್ನು ಮಾಡ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಇದನ್ನು, ಈ ಒಂದು ಮಾರ್ಗವನ್ನು ಸಂರಕ್ಷಣೆ ಮಾಡಬೇಕಾದದ್ದು, ಸಂವರ್ಧನ ಮಾಡಬೇಕಾದದ್ದು ಸಹ ಅತ್ಯಂತ ಅವಶ್ಯಕವಾದದ್ದು. ಜನರಿಗೆ ಈ ಒಂದು ಧಾರ್ಮಿಕವಾದಂತಹ ಒಂದು ಸಂಸ್ಕಾರವನ್ನು ಕೊಡತಕ್ಕಂತಹ ಮಾರ್ಗ ಅಂತಂದರೆ ಅದು ಈ ಒಂದು ಯಕ್ಷಗಾನದ ಮಾರ್ಗ. ಈ ಒಂದು ಕಲೆಯಿಂದ ಒಂದು ವಿಶೇಷವಾದಂತಹ ವ್ಯಕ್ತಿತ್ವ ಜನರಿಗೆ ಉಂಟಾಗುತ್ತೆ. ಇದನ್ನು ನೋಡುವಂಥವರಿಗೆ ತಮ್ಮ ಆ ಕಲಾವಿದರು ತಮ್ಮ ಒಂದು ಪ್ರದರ್ಶನಗಳ ಮೂಲಕ, ಯಾಕೆಂತಂದರೆ ಇದು ನಮ್ಮ ಇಷ್ಟ ಬಂದ ಹಾಗೆ ಯಾರ್ಯಾರು ಎಲ್ಲರೂ ಅವರವ್ರ ಇಷ್ಟ ಬಂದ ಹಾಗೆ ಏನೇನೋ ಮಾಡುವ ಹಾಗಿಲ್ಲ. ಇದೊಂದು ಯಕ್ಷಗಾನ ಕಲಾ ಅಂತಂದರೆ ಅದಕ್ಕೊಂದು ಪರಂಪರೆ ಇದೆ, ಅದಕ್ಕೊಂದು ನಿಯಮಾವಳಿ ಇದೆ, ಅದಕ್ಕೊಂದು ಕ್ರಮ ಇದೆ. ಅದನ್ನು ಅಭ್ಯಾಸ ಮಾಡಿದಾಗ ಮಾತ್ರವೇ ಅದನ್ನು ನಾವು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಎಷ್ಟು ಜನರು ಕಲಾವಿದರಿದ್ದರೂ ಸಹ, ಎಷ್ಟೇ ಜನ ಇದ್ದರೂ ಅವರೆಲ್ಲರೂ ಸಹ ಅಂದರೆ ಅದರೊಳಗೆ ನೈಪುಣ್ಯವನ್ನು ಪಡೆದಂಥವರು ತಮ್ಮ ಪ್ರದರ್ಶನೆಯನ್ನು ಮಾಡ್ತಾ ಇದ್ದರೆ ಅದು ಒಂದೇ ರೀತಿಯಾಗಿರುತ್ತೆ. ಅವರು ಗಾನ ಮಾಡುವಂತಹ ಶೈಲಿ ಇರಬಹುದು, ಅದರಲ್ಲಿ ಹೇಳುವಂತಹ ಮಾತುಗಳಿರಬಹುದು, ಆ ಪ್ರದರ್ಶನ ಇರಬಹುದು, ಆ ನಾಟ್ಯ ಇರಬಹುದು, ಅದು ಎಲ್ಲವೂ ಸಹ ಒಂದೇ ರೀತಿಯಾಗಿರುತ್ತೆ. ಅದರೊಳಗೂ ಎಷ್ಟು ಹೇಗೆ ಅಂತಂದರೆ, ಅದರ ವಿಶೇಷ ಹೇಗೆ ಅಂತಂದರೆ, ಆ ಮಾಮೂಲಿ ಸಮಯದಲ್ಲಿ ಅವರು ಮಾತನಾಡುವ ಆ ಕಲಾವಿದರೆಲ್ಲ ಮಾತನಾಡುವಾಗ ಅವರವರ ಕಂಠ ಬೇರೆ ರೀತಿಯಾಗಿರುತ್ತೆ. ಆದರೆ ಇದನ್ನು ಹೇಳುವಾಗ ಮಾತ್ರ ಎಲ್ಲರ ಕಂಠವೂ ಒಂದೇ ರೀತಿಯಾಗಿರುತ್ತೆ. ಅಂದರೆ ಅಷ್ಟು ಅಭ್ಯಾಸವನ್ನು ಅವರು ಮಾಡಿರ್ತಾರೆ. ಆ ಗಾನ ಮಾಡುವಾಗ ಮಾತ್ರ ಆ ಪ್ರದರ್ಶನ ಹೊತ್ತಿನಲ್ಲಿ ಅಥವಾ ಬೇರೆ ಸಮಯದಲ್ಲಿ ತಾಳಮದ್ದಲೆ ಮಾಡುವಾಗಲೂ ಆವಾಗಾದರೂ ಅವರು ಹೇಳುವಾಗ ಆ ಒಂದು ಶಬ್ದ, ಅವರ ಕಂಠ ಏನಿದೆಯೋ ಅದು ಒಂದೇ ರೀತಿಯಾಗಿರುತ್ತೆ. ಯಾರು ಅವರು ಇವರನ್ನು ವ್ಯತ್ಯಾಸವೇ ಗೊತ್ತಾಗುವುದಿಲ್ಲ. ಎಲ್ಲರೂ ಅಂದರೆ ಹೇಗೆ ಒಂದು ಪರಂಪರೆ, ಎಷ್ಟು ಜನ ಇದ್ದರೂ ಅವರೆಲ್ಲರೂ ಬೇರೆ ಬೇರೆ ರೀತಿಯಾಗಿದ್ದರೂ ಸಹ ಈ ಒಂದು ಕಲೆ ಅನ್ನೋದೇನಿದೆಯೋ ಅದು ಮಾತ್ರ ಒಂದೇ ರೀತಿಯಾಗಿ ಇರಬೇಕು, ಇರುತ್ತೆ, ಇರಲೇಬೇಕು.
ಅಂದರೆ ಆ ಸ್ಥಿತಿಗೆ ಹೋಗಬೇಕು ಅಂತಂದರೆ ಅದನ್ನು ಕಲ್ತ್ಕೊಳ್ಳಬೇಕು. ಹೇಗೆ ಸಂಗೀತ ಇದೆ, ಸಂಗೀತ ಯಾರೇ ಸಂಗೀತ ವಿದ್ವಾಂಸರಾದರೂ ಒಂದು ಕೀರ್ತನೆಯನ್ನು ಹಾಡಬೇಕು ಅಂತಂದರೆ ಅದಕ್ಕೊಂದು ಕ್ರಮ ಇದೆ, ಇದನ್ನು ಹೀಗೇ ಹಾಡಬೇಕು. ಅಥವಾ ಆ ರಾಗಗಳು ಬೇಕಾದರೆ ಹಿಂದಿನವರು ತೋರಿಸಿದಂತೆ 2-3 ರಾಗಗಳು ಬೇಕಾದರೆ ಇರಬಹುದು, ರಾಗಗಳು ಬೇಕಾದರೆ ಬದಲಾಗಬಹುದು. ಆದರೆ ಇಂತಹ ರಾಗದಲ್ಲಿ ಹಾಡುವಾಗ ಹೀಗೇ ಹೇಳಬೇಕು ಅಂತಿರುತ್ತೆ. ಅದೇ ರೀತಿಯಾಗಿ ವೇದ ಹೇಳುವಾಗ ವಿದ್ವಾಂಸರು ವೇದಾಧ್ಯಯನ ಮಾಡಿದವರು ಯಾರೇ ಆದರೂ ವೇದ ಹೇಳಬೇಕು ಅಂತಂದರೆ ಇದೇ ಸ್ವರದಲ್ಲಿ ಹೇಳಬೇಕು, ಈ ಮಂತ್ರಕ್ಕೆ ಇದೇ ಸ್ವರ, ಈ ಅಕ್ಷರವನ್ನು ಇದೇ ಸ್ವರದಲ್ಲಿ ಹೇಳಬೇಕು ಅಂತ ಹೇಗೆ ಅದೊಂದು ಪರಂಪರೆ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯಾದ ಸ್ವರದಲ್ಲಿ ಹೇಳೋ ಹಾಗಿಲ್ಲ, ಹಾಗೆ ಹೇಳಿದರೆ ಸರಿಯೂ ಅಲ್ಲ ಅದು. ಅದೇ ರೀತಿ ಈ ಯಕ್ಷಗಾನ ಪರಂಪರೆಗೂ ಸಹ ಈ ರೀತಿಯಂತಹ ನಿಯಮ ಇದೆ. ಆ ಒಂದು ಸ್ಥಿತಿಯನ್ನು ತಲುಪಬೇಕು, ಆ ಒಂದು ನೈಪುಣ್ಯವನ್ನು ಪಡೆಯಬೇಕು ಅಂತಂದರೆ ಅದಕ್ಕೆ ತುಂಬ ಪರಿಶ್ರಮವನ್ನು ಮಾಡಬೇಕಂತಹ ಅವಶ್ಯಕತೆ ಇರುತ್ತೆ. ಅದು ವಿಶೇಷವಾಗಿ ಚಿಕ್ಕ ವಯಸ್ಸಿನಿಂದ ಅಂತಹ ಒಂದು ಅಭ್ಯಾಸವನ್ನು ಮಾಡಿಕೊಂಡಾಗ ಮಾತ್ರ. ಅದು ಎಲ್ರಿಗೂ ಸಹ ಆಗುವುದಿಲ್ಲ, ಎಲ್ರಿಗೂ ಸಾಧ್ಯ ಆಗುವಂಥದ್ದಲ್ಲ. ಅದು ಯಾರು ಸಂಪ್ರದಾಯವಾಗಿ ಅದರದೇ ಆಗಿರತಕ್ಕಂತಹ ಸಂಪ್ರದಾಯಕ್ಕೆ ಅನುಗುಣವಾಗಿ ಯಾರು ಅಭ್ಯಾಸವನ್ನು ಮಾಡಿರ್ತಾರೋ ಅಂಥವರಿಗೆ ಮಾತ್ರವೇ ಅದು ಸಾಧ್ಯ ಆಗುತ್ತೆ. ಆದ್ದರಿಂದ ಇಂತಹ ಒಂದು ವಿಶೇಷವಾದ ಪ್ರಾಚೀನ ಕಾಲದಿಂದಲೂ ಸಹ ಬಂದಿರತಕ್ಕಂತಹ ಒಂದು ವಿಲಕ್ಷಣವಾದ ವಿಶಿಷ್ಟವಾದಂತಹ ಕಲೆಯಾಗಿದೆ. ಇದನ್ನು ಕಾಪಾಡಿಕೊಳ್ಳಬೇಕಂತಹದ್ದು ಅತ್ಯಂತ ಅವಶ್ಯಕವಾದದ್ದು. ನಮ್ಮ ಒಂದು ಧರ್ಮದ ಒಂದು ವಿಶಿಷ್ಟವಾದಂತಹ ಕಲೆಯಾಗಿರ್ತಕ್ಕಂತಹ ಇದನ್ನು ಕಾಪಾಡಿಕೊಳ್ಳಬೇಕಾದದ್ದು ಎಲ್ಲರ ಒಂದು ಕರ್ತವ್ಯವೂ ಆಗಿದೆ. ಇದನ್ನು ಈ ಒಂದು ವಿಷಯದಲ್ಲಿ ಪರಿಶ್ರಮವನ್ನು ಪಡಬೇಕಾದದ್ದು ಅತ್ಯಂತ ಅವಶ್ಯಕವಾಗಿದೆ. ಹಾಗಾಗಿ ಇದೆಲ್ಲವುದನ್ನು ಸಹ ಮನಸ್ಸಿನಲ್ಲಿಟ್ಟುಕೊಂಡು ಈ ಒಂದು ಮಾರ್ಗದಲ್ಲಿ ಇರತಕ್ಕಂತಹ ಕಲಾವಿದರಿಗೆ ವಿಶೇಷವಾದಂತಹ ಸಹಕಾರವನ್ನು ಮಾಡುವಂತಹ ಉದ್ದೇಶದಿಂದ ಈ ಒಂದು ಫೌಂಡೇಶನನ್ನು, ಈ ಒಂದು ಪ್ರತಿಷ್ಠಾನವನ್ನು ಪ್ರಾರಂಭ ಮಾಡಿದ್ದು. ಇದರಿಂದ ಅನೇಕ ವಿಧವಾದಂತಹ ಕೆಲಸಗಳನ್ನು, ಅನೇಕ ದಾನಿಗಳ ಒಂದು ಸಹಕಾರ, ಇವತ್ತಿನ ದಿವಸ ಇಲ್ಲೂ ಸಹ ಅನೇಕ ಜನ ದಾನಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ, ಹಾಗೂ ಇನ್ನೂ ಅನೇಕ ಕಡೆಗಳಲ್ಲೂ ಸಹ ಇದ್ದಾರೆ. ಇವರೆಲ್ಲರ ಒಂದು ವಿಶೇಷವಾದಂತಹ ಸಹಕಾರದಿಂದ ಈ ಒಂದು ಫೌಂಡೇಶನ್ ದ್ವಾರ ಈ ಕಾರ್ಯಗಳನ್ನು ಮಾಡ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹಾಗಾಗಿಯೇ ಇದನ್ನು, ಈ ಒಂದು ಕಾರ್ಯದ ಬಗ್ಗೆ ನಾವು ಕೇಳಿದಾಗ ಇಲ್ಲಿ ಯಾರು ಅತ್ಯಂತ ಬಡವರಾಗಿರ್ತಕ್ಕಂತಹ ಇದ್ದಾರೋ, ತುಂಬ ಕಷ್ಟದಲ್ಲಿರ್ತಕ್ಕಂತಹ ಕಲಾವಿದರಿದ್ದಾರೋ ಅವರಿಗೋಸ್ಕರ ಒಂದು ಮನೆಗಳನ್ನು ನಿರ್ಮಾಣ ಮಾಡಿಕೊಡಬೇಕು. ಒಟ್ಟು 100 ಮನೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಈಗಲೇ ಅನೇಕ ಕಡೆಗಳಲ್ಲಿ, ಕೆಲವು ಕಡೆಗಳಲ್ಲಿ ಅದನ್ನು ಮಾಡಿ ಇಲ್ಲಿ ಒಂದು 20 ಮನೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿ ಈ ಒಂದು ಶಿಲಾನ್ಯಾಸಕ್ಕೆ, ಅದು ಸಹ ನಾವು ಯೋಚನೆ ಮಾಡಿರ್ತಕ್ಕಂತಹ ಶಂಕರ ಮಠದ ನಿರ್ಮಾಣದ ಜಾಗ ಏನಿದೆಯೋ ಅದರ ಪಕ್ಕದಲ್ಲೇ ಅದಕ್ಕೆ ಅಂಟಿಕೊಂಡೇ ಇರತಕ್ಕಂತಹ ಈ ಜಾಗದಲ್ಲಿ ಈ ಕೆಲಸವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಈ ಒಂದು ಶಿಲಾನ್ಯಾಸವನ್ನು ಮಾಡಬೇಕು ಎಂಬುದಾಗಿ ನಮ್ಮ ಹತ್ರ ಪ್ರಾರ್ಥನೆ ಮಾಡಿದರು. ಅದನ್ನು ಅಂದರೆ ಈ ಸಂಸ್ಥೆಯು ಮಾಡ್ತಾ ಇರತಕ್ಕಂತಹ ಕೆಲಸಗಳು, ಇಲ್ಲಿ ನಡೀತಿರುವಂತಹ ಈ ಒಂದು ಕೆಲಸ, ಇದರ ಬಗ್ಗೆ ಕೇಳಿದಾಗ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷ ಉಂಟಾಯಿತು. ಇದು ಅವಶ್ಯವಾಗಿ ನಡೀಬೇಕಾದಂತಹ ಒಂದು ಕಾರ್ಯ. ಆದ್ದರಿಂದ ಖಂಡಿತವಾಗಿಯೂ ಇದಕ್ಕೆ ನಾವು ಬರ್ತೀವಿ, ನಾವು ಇಂತಹ ದಿವಸ ಬಂದು ಶಿಲಾನ್ಯಾಸವನ್ನು ಮಾಡ್ತೀವಿ ಎಂಬುದಾಗಿ ಆವತ್ತಿನ ದಿವಸ ಹೇಳಿದ್ವಿ. ಅದರಂತೆ ಇವತ್ತು ಇಲ್ಲಿಗೆ ಬಂದಿದ್ದೇವೆ, ಶಿಲಾನ್ಯಾಸವನ್ನು ಇಲ್ಲಿ ಮಾಡಿದ್ದೇವೆ. ಅತ್ಯಂತ ಶೀಘ್ರವಾಗಿಯೇ ಇಲ್ಲಿ ಮನೆಗಳ ಒಂದು ನಿರ್ಮಾಣವಾಗಿ, ಇಲ್ಲಿ ವಿಶೇಷವಾಗಿ ಕಲಾವಿದರು ಯಾರು ಯೋಗ್ಯರಾದಂತಹ ಕಲಾವಿದರಾಗಿದ್ದಾರೋ, ನಿಜವಾಗಲೂ ಯಾರಿಗೆ ಇದರ ಒಂದು ಅವಶ್ಯಕತೆ ಇದೆಯೋ ಅಂತಹ ಯೋಗ್ಯರಾದಂತಹ ವ್ಯಕ್ತಿಗಳಿಗೆ ಇದರ ಒಂದು ಸದ್ವಿನಿಯೋಗ ಆಗಿ ಅವರೆಲ್ಲರೂ ಸಹ ಸುಖ ಶಾಂತಿಗಳಿಂದ ಜೀವನ ಮಾಡುವಂತಹ ಒಂದು ಉತ್ತಮವಾದಂತಹ ಗೃಹಗಳ ನಿರ್ಮಾಣವು ಇಲ್ಲಿ ಆಗಲಿ. ಹಾಗೂ ತದ್ವಾರ ಇನ್ನಷ್ಟು ಹೆಚ್ಚಿನ ಒಂದು ಸಂವರ್ಧನ, ಈ ಒಂದು ಮಾರ್ಗದ ಒಂದು ವೃದ್ಧಿಯು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ. ಆ ಜಗನ್ಮಾತೆ ಶಾರದಾಮ್ಮನವರು ಹಾಗೂ ನಮ್ಮ ಗುರುವರ್ಯರು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಒಂದು ಪರಿಪೂರ್ಣವಾದಂತಹ ಅನುಗ್ರಹದಿಂದ ಈ ಎಲ್ಲ ಕಾರ್ಯವೂ ಸಹ ಶೀಘ್ರವಾಗಿ ನೆರವೇರುತ್ತೆ. ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ. ಹಾಗೂ ಈ ಒಂದು ಪ್ರತಿಷ್ಠಾನದ, ಈ ಒಂದು ಫೌಂಡೇಶನ್ನಿನ ಮುಂದಿನ ಎಲ್ಲ ಯೋಜನೆಗಳು, ಮುಂದಿನ ಕಾರ್ಯಗಳೂ ಸಹ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನಡೆಯಲಿ. ಅದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ವಿಧವಾದಂತಹ ಶಕ್ತಿಗಳನ್ನು ಆ ಜಗನ್ಮಾತೆಯು ಹಾಗೂ ನಮ್ಮ ಜಗದ್ಗುರುಗಳು, ನಮ್ಮ ಗುರುಗಳು ಕರುಣಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ಮಾಡ್ತಾ, ಇನ್ನಷ್ಟು ಈ ಒಂದು ಕಾರ್ಯವು ಹೆಚ್ಚಿನ ರೀತಿಯಲ್ಲಿ ವೃದ್ಧಿಯನ್ನು ಹೊಂದಲಿ. ತದ್ವಾರ ಇನ್ನೂ ಹೆಚ್ಚಿನ ಜನರಿಗೆ ಈ ಒಂದು ಮಾರ್ಗದಲ್ಲಿ ಹೋಗುವಂತೆ ಆಗಲಿ. ಯಾಕೆ ಅಂತಂದರೆ ನಾವು ಆರಂಭದಲ್ಲಿ ಹೇಳಿದಂತೆ ಒಂದು ಜನರ ಮನಸ್ಸಿನಲ್ಲಿ ಒಂದು ಉತ್ತಮವಾದಂತಹ ಪರಿವರ್ತನೆಯನ್ನು ತಂದು ಒಂದು ಉತ್ತಮವಾದಂತಹ ಸಂಸ್ಕಾರವನ್ನು ಕೊಡತಕ್ಕಂತಹ ಒಂದು ಶಕ್ತಿ ಅದು ಈ ಒಂದು ಯಕ್ಷಗಾನಕ್ಕೆ ಇದೆ, ಯಕ್ಷಗಾನ ಪರಂಪರೆಗೆ ಇದೆ. ಇದರಿಂದ ನಾವು ಈಗ ಆರಂಭದಲ್ಲಿ ಹೇಳಿದಂತೆ
ನಮ್ಮ ಒಂದು ಭವ್ಯವಾದಂತಹ ಪರಂಪರೆಯಲ್ಲಿ, ಇತಿಹಾಸದಲ್ಲಿ, ಪುರಾಣಾದಿಗಳಲ್ಲಿ ನಮಗೆ ಒಳ್ಳೆ ರೀತಿಯಂತಹ ಪ್ರೇರಣೆಗಳನ್ನು ಕೊಟ್ಟು ನಮ್ಮನ್ನು ಅತ್ಯಂತ ದೃಢರನ್ನಾಗಿ, ಉತ್ತಮವಂತಹ ದೃಢವಾದಂತಹ ವ್ಯಕ್ತಿತ್ವವನ್ನು ನಮ್ಮಲ್ಲಿ ಉಂಟು ಮಾಡುವಂತಹ ಪ್ರಸಂಗಗಳು ಅನೇಕ ಇವೆ. ನಾವು ನಮ್ಮ ರಾಮಾಯಣ, ಮಹಾಭಾರತ, ಭಾಗವತ ಮೊದಲಾದಂತಹ ಪುರಾಣಾದಿಗಳನ್ನು ನಾವು ಪಠನ ಮಾಡಿದಾಗ ಅಲ್ಲಿ ಅನೇಕ ವಿಧವಾದಂತಹ ಸಂದರ್ಭಗಳಿವೆ. ಹಾಗೂ ಒಬ್ಬ ಮನುಷ್ಯ ಹೇಗಿರಬೇಕು, ಹೇಗಿರಬಾರದು ಎಲ್ಲದಕ್ಕೂ ಅಲ್ಲಿ ಉದಾಹರಣೆಗಳಿವೆ. ಇದನ್ನೆಲ್ಲ ನಾವು ಚಿಕ್ಕ ವಯಸ್ಸಿನಿಂದ ಆ ವಿಷಯಗಳನ್ನೆಲ್ಲ ತಿಳಿದುಕೊಂಡಾಗ ನಮ್ಮಲ್ಲಿ ಒಂದು ಉತ್ತಮವಾದಂತಹ ವ್ಯಕ್ತಿತ್ವದ ನಿರ್ಮಾಣ ಆಗುತ್ತೆ. ಇದು ಅತ್ಯಂತ ಅವಶ್ಯಕ. ಜೀವನದಲ್ಲಿ ಬರೀ ಎಷ್ಟೊತ್ತಿಗೂ ವ್ಯಾವಹಾರಿಕವಾದ ಪ್ರಪಂಚದಲ್ಲೇ ಇದ್ದು ವ್ಯವಹಾರವನ್ನೇ ಮಾಡ್ತಾ ಇದ್ದರೆ ಸಾಕಾಗುವುದಿಲ್ಲ. ಎಷ್ಟೊತ್ತಿಗೂ ವ್ಯವಹಾರ ಅಂತ ವ್ಯಾವಹಾರಿಕವಾದಂತಹ ಪ್ರಪಂಚದಲ್ಲೇ ಮುಳುಗಿದರೆ ಅದರಿಂದ ಉಪಯೋಗ ಆಗುವುದಿಲ್ಲ, ಜಾಸ್ತಿ ಉಪಯೋಗ ಆಗುವುದಿಲ್ಲ. ಏನೋ ಒಂದಿಷ್ಟು ನಮ್ಮ ಜೀವನಕ್ಕೆ ಬೇಕಾದ ವ್ಯವಸ್ಥೆಗಳು ಸಿಗ್ಬೋದು, ಅದೆಲ್ಲ ಆಗ್ಬೋದು. ಬರೀ ಅದೊಂದು ಮಾತ್ರ ಇದ್ದರೆ ಸಾಕಾಗುವುದಿಲ್ಲ. ಒಂದು ಧಾರ್ಮಿಕವಾದಂತಹ, ಆಧ್ಯಾತ್ಮಿಕವಾದಂತಹ ಸಂಸ್ಕಾರವು ಮನುಷ್ಯನಿಗೆ ಬೇಕು. ಸಾಮಾನ್ಯವಾಗಿ ಕೆಲವರು ಲೋಕದಲ್ಲಿ ಏನು ತಿಳ್ಕೊಂಡಿರ್ತಾರೆ ಅಂತಂದರೆ, ಈ ಆಧ್ಯಾತ್ಮಿಕ ಮಾರ್ಗ ಅಥವಾ ಇದೆಲ್ಲವುದು ಈಗ ನಮಗೆ ಬೇಕಾಗಿಲ್ಲ, ನಾವೆಲ್ಲ ಈಗ ತುಂಬ ವ್ಯವಹಾರದಲ್ಲಿದ್ದೀವಿ, ಇವಾಗ ನೋಡಬೇಕಾದ್ದಲ್ಲ, ಇದನ್ನೆಲ್ಲ ನಾವು ರಿಟೈರ್ ಆದಮೇಲೆ, ವಯಸ್ಸಾದ ಮೇಲೆ ಇನ್ನೇನು ಕೆಲಸ ಇರುವುದಿಲ್ಲ, ಆಗಬೇಕಾದ್ರೆ ಕೂತ್ಕೊಂಡು ಏನೋ ಭಗವದ್ಗೀತೆಯನ್ನೋ ಪುರಾಣನೋ ಓದ್ತಾ ಕೂತ್ಕೊಂಡ್ರೆ ಸಾಕು ಅಂತ ತುಂಬ ಜನ ಹೀಗೆ ಭಾವಿಸ್ತಾರೆ. ಈಗ ಅವಶ್ಯಕತೆ ಇಲ್ಲ, ವಯಸ್ಸಾದ ಮೇಲೆ ಇನ್ನೇನು ಕೆಲಸ ಇರುವುದಿಲ್ಲ, ಅವಾಗ ಕೂತ್ಕೊಂಡು ನೋಡ್ತಾ ಇರೋಣ, ಭಾಗವತ ರಾಮಾಯಣ ಪುಸ್ತಕ ಇಟ್ಕೊಂಡು ನೋಡೋಣ ಅಂತ ತುಂಬ ಜನ ಹಾಗೆ ತಿಳ್ಕೊಂಡಿರ್ತಾರೆ. ಆದರೆ ಇದು ತುಂಬ ತಪ್ಪು. ಈ ರೀತಿಯಂತಹ ಒಂದು ಕಲ್ಪನೆ ಏನಿದೆಯೋ, ಈ ಭಾವನೆ ಏನಿದೆಯೋ, ಇದು ತುಂಬ ತಪ್ಪು. ಅಂದರೆ ವಯಸ್ಸಾದ ಮೇಲೆ ಇನ್ನು ಬೇರೆ ಎಲ್ಲ ಕರ್ತವ್ಯಗಳು, ಎಲ್ಲ ಜವಾಬ್ದಾರಿಗಳು ಮುಗಿದ ಮೇಲೆ ಪೂರ್ಣವಾಗಿ ಅದರೊಳಗೆ ಹೋಗಬೇಕು ನಾವು. ಆದರೆ ಅದಕ್ಕಿಂತ ಮೊದಲು ಇದು ಬೇಕೇ ಇಲ್ಲ ಅಂತ ತಿಳ್ಕೊಂಡೆ ಮಾತ್ರ ಅದು ತುಂಬ ದೊಡ್ಡ ಭ್ರಮೆ. ನಾವು ತುಂಬ ವ್ಯವಹಾರದಲ್ಲಿದ್ದೀವಿ, ಆದ್ದರಿಂದ ಇದೆಲ್ಲ ಈಗ ನಮಗೆ ಅವಶ್ಯಕತೆ ಇಲ್ಲ ಅಂತ ನಾವು ತಿಳ್ಕೊಂಡ್ರೆ ಮಾತ್ರ ಅದು ತುಂಬ ದೊಡ್ಡ ಭ್ರಮೆ. ಯಾಕೆ ಅಂತ ಕೇಳಿದರೆ, ವಾಸ್ತವವಾಗಿ ಈ ಒಂದು ನಮ್ಮ ಒಂದು ಧರ್ಮ, ನಮ್ಮ ಪರಂಪರೆ, ನಮ್ಮ ವಾಂಗ್ಮಯ, ನಮ್ಮ ಒಂದು ಭಾರತೀಯ ಸಂಸ್ಕೃತಿ ನಮಗೆ ಯಾವ ಒಂದು ಸಂಸ್ಕಾರವನ್ನು ಕೊಡ್ತಾ ಇದೆಯೋ ಮನುಷ್ಯನಿಗೆ, ಈ ಒಂದು ಆಧ್ಯಾತ್ಮಿಕವಾದ ಸಂಸ್ಕಾರ ಜೀವನದ ಆರಂಭದಿಂದಲೂ ನಮಗೆ ಅತ್ಯಂತ ಅವಶ್ಯಕ. ಈ ಒಂದು ಸಂಸ್ಕಾರ ನಮಗಿದ್ದರೆ ಮಾತ್ರ ನಮ್ಮಲ್ಲಿ ಒಂದು ದೃಢತೆ ಅನ್ನೋದು ಬರುತ್ತೆ, ದೃಢವಾದಂತಹ ವ್ಯಕ್ತಿತ್ವ ಸಿಗುತ್ತೆ. ಆದ್ದರಿಂದ ನಾವು ಜೀವನದಲ್ಲಿ ಎತ್ತರವಾದಂತಹ ಸ್ಥಿತಿಯನ್ನು, ಏಳಿಗೆಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂದರೆ, ನಮ್ಮ ಒಂದು ಧರ್ಮದಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ಆಧ್ಯಾತ್ಮಿಕವಾದ ಗ್ರಂಥ ಅಂತಂದರೆ, ಉತ್ಕೃಷ್ಟವಾದ ಗ್ರಂಥಗಳು ಅಂತಂದರೆ ವೇದಗಳು. ಆ ವೇದಗಳಲ್ಲೂ ತುಂಬ ಮುಖ್ಯವಾಗಿರ್ತಕ್ಕಂತಹ ಭಾಗ ಅಂತಂದರೆ ಉಪನಿಷತ್ತುಗಳ ಭಾಗ. ಯಾಕಂದರೆ ಅಲ್ಲೇ ತತ್ವದ ಬಗ್ಗೆ ಉಪದೇಶ ಇರುವುದರಿಂದ, ಮೋಕ್ಷ ಮಾರ್ಗವನ್ನು ತೋರಿಸುವಂತಹ ವಿಚಾರಗಳು ಅಲ್ಲೇ ಇರುವುದರಿಂದ ಆ ಜ್ಞಾನವು ಉಪನಿಷತ್ತುಗಳಲ್ಲಿರುವುದು ಅದು ಅತ್ಯಂತ ಶ್ರೇಷ್ಠ. ಅಂತಹ ಎಲ್ಲ ಉಪನಿಷತ್ತುಗಳ ಸಾರ ಅಂತಂದರೆ ಅದು ಭಗವದ್ಗೀತೆ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾನಂದನ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತು ಅಂತ ಗೀತೆ ಬಗ್ಗೆ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಹಾಗಾಗಿ ಅತ್ಯಂತ ಶ್ರೇಷ್ಠವಾದಂತಹ ಉಪನಿಷತ್ತುಗಳ ಸಾರಭೂತವಾಗಿದೆ ಭಗವದ್ಗೀತೆ ಅನ್ನೋದು. ಅಲ್ಲಿಗೆ ಅದರಿಂದಲೇ ಭಗವದ್ಗೀತೆ ಅನ್ನೋದು ಅಷ್ಟು ಉತ್ಕೃಷ್ಟವಾದಂತಹ ಗ್ರಂಥ. ಆಧ್ಯಾತ್ಮಿಕವಾದ ವಿಚಾರಗಳನ್ನು, ತಾತ್ವಿಕವಾದಂತಹ ವಿಚಾರಗಳನ್ನು ನಮಗೆ ತಿಳಿಸುವಂತಹ ಉತ್ಕೃಷ್ಟವಾದಂತಹ ಗ್ರಂಥ ಭಗವದ್ಗೀತೆ. ಇಲ್ಲಿ ನಾವು ಒಂದು ವಿಚಾರವನ್ನು ಖಂಡಿತ ತಿಳ್ಕೊಳ್ಳಬೇಕು. ಏನು ಅಂತ ಕೇಳಿದರೆ, ಇಂತಹ ಉತ್ಕೃಷ್ಟವಾದ ಭಗವದ್ಗೀತೆ ಗ್ರಂಥವನ್ನು ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದಾನೆ. ಯಾರಿಗೂ ಉಪದೇಶ ಮಾಡಿದ್ದಾನೆ, ಯಾವ ಸಂದರ್ಭದಲ್ಲಿ ಉಪದೇಶ ಮಾಡಿದ್ದಾನೆ ಅಂತ ಕೇಳಿದರೆ, ಅರ್ಜುನನಿಗೆ ಕುರುಕ್ಷೇತ್ರ ಯುದ್ಧವು ನಡೆಯುವುದಕ್ಕಿಂತ ಮೊದಲು ಉಪದೇಶ ಮಾಡಿದ್ದಾನೆ. ಇದು ಇಷ್ಟು ಆಧ್ಯಾತ್ಮಿಕವಾದಂತಹ ವಿಚಾರಗಳನ್ನು, ಉತ್ಕೃಷ್ಟವಾದ ವಿಚಾರಗಳನ್ನು ತಿಳಿಸುವಂತಹ ಉತ್ಕೃಷ್ಟವಾದ ಗ್ರಂಥವಾಗಿದೆ ಭಗವದ್ಗೀತೆ. ಆದರೆ ಇಂತಹ ಗ್ರಂಥದ ಉಪದೇಶವನ್ನು ಭಗವಂತ ಯಾವಾಗ ಅರ್ಜುನನಿಗೆ ಮಾಡಿದ್ದಾನೆ ಮತ್ತು ಯಾವಾಗ ಅರ್ಜುನನಿಗೆ ಬೇಕಾಯಿತು ಅಂತ ಕೇಳಿದರೆ, ಆ ಯುದ್ಧವನ್ನು ಮಾಡಬೇಕಂತಹ ಸಂದರ್ಭದಲ್ಲಿ ಬೇಕಾಯಿತು. ಅಷ್ಟೇ ಹೊರತು ಅಲ್ಲಿ ಭಗವಂತ ಅವನಿಗೆ ಯುದ್ಧ ಮಾಡಲಿಕ್ಕಿಂತ ಮೊದಲು ಅವನಿಗೆ ಉಪದೇಶ ಮಾಡಿದ್ದಾನೆ ಹೊರತು, ನೋಡಪ್ಪ ಇದು ಆಧ್ಯಾತ್ಮಿಕವಾದ ಗ್ರಂಥ, ಈಗ ನೀನು ಯುದ್ಧಕ್ಕೆ ಹೋಗಬೇಕಾಗಿದೆ, ಆದ್ದರಿಂದ ಈಗ ಇದರ ಅವಶ್ಯಕತೆ ನಿನಗಿಲ್ಲ, ಒಂದು ಕೆಲಸ ಮಾಡು, ನೀನು ಯುದ್ಧ ಎಲ್ಲ ಮಾಡ್ಕೊಂಡು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ನೀನು ರಿಟೈರ್ಮೆಂಟ್ ತೊಗೊಂಡು ಆಮೇಲೆ ನನ್ನ ಹತ್ರಕ್ಕೆ ಬಾ, ಇನ್ನೇನು ಕೆಲಸ ಇರೋದಿಲ್ಲ, ನಾನು ಕೂತ್ಕೊಂಡು ಭಗವದ್ಗೀತೆ ಓದೋಣ ಅಂತ ಹಾಗೆ ಹೇಳಲಿಲ್ಲ ಭಗವಂತ. ಮತ್ತು ಯಾವಾಗ ಉಪದೇಶ ಮಾಡಿದ್ದಾನೆ, ಯಾವಾಗ ಅರ್ಜುನ ತನ್ನ ಜೀವನದ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆಯೋ ಅಂತಹ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಅವನಿಗೆ ಬಂತು. ಅವನ ಜೀವನದ ಜವಾಬ್ದಾರಿಗಳು ಯಾವುದೂ ಮುಗಿಯಲಿಲ್ಲ, ಇನ್ನೂ ಮುಗಿಯಲಿಲ್ಲ, ಇನ್ನೂ ಬೇಕಾದಷ್ಟು ಜವಾಬ್ದಾರಿಗಳು ಅವನ ಮುಂದೆ ಇವೆ. ಅವನು ಹುಟ್ಟಿದ್ದೇ ಇದಕ್ಕೋಸ್ಕರ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲ್ಲುವುದಕ್ಕೋಸ್ಕರವೇ ಅವನು ಹುಟ್ಟಿದ್ದು. ಅವನ ಜೀವನದಲ್ಲೇ ದೊಡ್ಡ ಕರ್ತವ್ಯ ಇದು.
ಇಂತಹ ಸಂದರ್ಭದಲ್ಲಿ ಅವನಿಗೆ ಈಗ ನಾನು ಏನು ಮಾಡಬೇಕು, ನಾನು ಹೋಗ್ತಾ ಇರುವಂತಹ ಮಾರ್ಗ ಸರಿ ಇದೆಯಾ ಇಲ್ವಾ, ನಾನು ಈ ಯುದ್ಧವನ್ನು ಮಾಡಬಹುದಾ ಬೇಡವಾ, ಇದು ಸರಿನಾ ತಪ್ಪ ನಾನು ಮಾಡ್ತಿರುವುದು ಅನ್ನುವಂತಹ ಸಂದಿಗ್ಧತೆ ಬಂದಾಗ ಪುನಃ ಅವನ ಸಂದಿಗ್ಧತೆಯನ್ನೆಲ್ಲ ಹೋಗಲಾಡಿಸಿ ಅವನಿಗೆ ಸರಿಯಾಗಿ ತಿಳುವಳಿಕೆ ಬರುವಂತೆ ಮಾಡಿ ಸರಿಯಾದಂತಹ ಮಾರ್ಗ ಏನು, ಯಾವ ಮಾರ್ಗವನ್ನು ನಾನು ಅನುಸರಣೆ ಮಾಡಬೇಕು ಅನ್ನುವಂತಹ ಒಂದು ತಿಳುವಳಿಕೆಯನ್ನು ಅವನಿಗೆ ಕೊಟ್ಟು ಪುನಃ ಅವನಲ್ಲಿ ಆ ಕರ್ತವ್ಯ ನಿಷ್ಠೆಯನ್ನು ಜಾಗೃತಗೊಳಿಸಿದ್ದು ಅಂತಂದರೆ ಅದು ಭಗವದ್ಗೀತಾ ಗ್ರಂಥ. ಅಂದರೆ ಅಲ್ಲಿಗೇನಾಯಿತು, ನಾವು ಎಲ್ಲ ಜವಾಬ್ದಾರಿಗಳು ಮುಗಿದ ಮೇಲೆ ಎಲ್ಲ ಕೆಲಸಗಳು ಆಗೋಯಿತು ಅಂತಂದಮೇಲೆ ಕೂತ್ಕೊಂಡು ಭಗವದ್ಗೀತೆ ಓದ್ತೀವಿ ಅಂತಂದರೆ ಆಗಬೇಕಾದ್ರೆ ಕೂತ್ಕೊಂಡು ಓದ್ಬೋದು, ಅದು ಬೇರೆ ವಿಷಯ, ಪರಿಪೂರ್ಣವಾಗಿ ಅದರಲ್ಲೇ ಓದ್ಬೋದು, ಬೇರೆ ವಿಷಯ. ಆದರೆ ಅದಕ್ಕಿಂತ ಮೊದಲು ಇದು ಬೇಕಾಗಿಲ್ಲ ಅಂತ ತಿಳ್ಕೊಳ್ಳಬಾರದು. ಅಲ್ಲಿ ಅರ್ಜುನನಿಗೆ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಸಂದಿಗ್ಧತೆ ಬಂತು. ಮನುಷ್ಯನಿಗೂ ಜೀವನದಲ್ಲಿ ಅನೇಕ ವಿಧವಾದಂತಹ ಸಂದರ್ಭಗಳಲ್ಲಿ ಇಂತಹ ಸಂದಿಗ್ಧತೆಗಳು ಬರ್ತಾನೆ ಇರುತ್ತೆ. ನಾನು ಹೋಗ್ತಿರುವಂತಹ ಮಾರ್ಗ ಸರಿ ಇದೆಯಾ ಇಲ್ವಾ, ನಾನು ಯಾವ ಮಾರ್ಗದಲ್ಲಿ ಹೋಗಬೇಕು, ನಾನು ಶ್ರೇಯೋವಂತನಾಗಬೇಕಂದ್ರೆ ಏನು ಮಾಡಬೇಕು ಅಂತ ಈ ಪ್ರಶ್ನೆಗಳು ಮನುಷ್ಯನಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬರ್ತಾ ಇರುತ್ತೆ. ಅರ್ಜುನನಿಗೆ ಯಾವ ಸಂದಿಗ್ಧ ಸ್ಥಿತಿ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಬಂತೋ ಆ ಸಂದಿಗ್ಧ ಸ್ಥಿತಿ ಪ್ರತಿಯೊಬ್ಬ ಮನುಷ್ಯನಿಗೂ ನಿತ್ಯ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಬರ್ತಾನೆ ಇರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಪುನಃ ನಮಗೆ ಧೈರ್ಯವನ್ನು ಕೊಟ್ಟು ಸ್ಥೈರ್ಯವನ್ನು ಕೊಟ್ಟು ನಮಗೊಂದು ದೃಢವಾದಂತಹ ವ್ಯಕ್ತಿತ್ವವನ್ನು ನಮ್ಮಲ್ಲಿ ಉಂಟಾಗುವಂತೆ ಮಾಡಿ ನಮ್ಮನ್ನು ನಮ್ಮ ಕರ್ತವ್ಯ ನಿಷ್ಠೆಯಲ್ಲಿ ನಮ್ಮನ್ನು ಮುಂದುವರಿಯುವಂತೆ ಮಾಡುವಂತಹದ್ದು ಈ ಆಧ್ಯಾತ್ಮಿಕವಾದಂತಹ ವಿಚಾರಗಳು. ಆದ್ದರಿಂದ ಈ ಒಂದು ವಿಚಾರಗಳ ಅವಶ್ಯಕತೆ ನಮಗೆ ಮೊದಲಿಂದಲೂ ಜೀವನದಲ್ಲಿ ಇದೆ. ಖಂಡಿತವಾಗಿಯೂ ಯಾವಾಗ ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸಬೇಕಾಗಿದೆಯೋ, ನಾವು ಒಳ್ಳೆಯ ಏಳಿಗೆಯನ್ನು ಪಡಿಬೇಕಾಗಿದೆಯೋ, ನಾವು ಪ್ರವರ್ಧಮಾನಕ್ಕೆ ಬರಬೇಕಾಗಿದೆಯೋ ಅಂತಹ ಸಂದರ್ಭದಲ್ಲೇ ವಾಸ್ತವವಾಗಿ ಇದರ ಅವಶ್ಯಕತೆ ಹೆಚ್ಚಿರುವುದು. ಆದ್ದರಿಂದ ನಾವು ಜವಾಬ್ದಾರಿಗಳಿವೆ, ಕೆಲಸಗಳಿದೆ, ಆದ್ದರಿಂದ ಇವಾಗ ಇದಕ್ಕೆ ನಾವು ಸಮಯ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಲೇಬಾರದು. ಆವಾಗಲೇ ವಾಸ್ತವವಾಗಿ ಇದಕ್ಕೆ ನಾವು ಸಮಯ ಕೊಟ್ಟುಕೊಂಡ್ರೆ ನಮ್ಮ ಮುಂದಿನ ಎಲ್ಲ ಕೆಲಸಗಳನ್ನು ನಾವು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಒಳ್ಳೆಯ ಸಂಸ್ಕಾರ ಬರುತ್ತೆ, ಜೀವನದಲ್ಲಿ ಒಳ್ಳೆಯ ಸ್ಥಿತಿಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಇದನ್ನೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ ಇದರ ಅವಶ್ಯಕತೆ ಅನ್ನೋದು ನಮಗೆ ಚಿಕ್ಕ ವಯಸ್ಸಿನಿಂದ ಇದೆ. ಈ ಒಂದು ಧರ್ಮ ಪರಂಪರೆ ನಮಗೆ ಯಾವ ಸಂಸ್ಕಾರವನ್ನು ಕೊಡ್ತಾ ಇದೆಯೋ ಇಂತಹ ಒಂದು ಸಂಸ್ಕಾರವನ್ನು ಒಂದು ವಿಲಕ್ಷಣವಾದ ತನ್ನದೇ ಆಗಿರತಕ್ಕಂತಹ ಒಂದು ವಿಲಕ್ಷಣವಾದ ರೀತಿಯಲ್ಲಿ ಜನರಿಗೆ ಉಂಟು ಮಾಡುವಂತಹದ್ದು. ತದ್ವಾರ ಜನರಲ್ಲಿ ನಮ್ಮ ಹಿಂದಿನ ಈಗ ಹೇಳಿದಂತೆ ರಾಮಾಯಣ ಮಹಾಭಾರತ ಮೊದಲಾದಂತಹ ಇತಿಹಾಸ ಪುರಾಣಾದಿಗಳಲ್ಲಿ ಇರತಕ್ಕಂತಹ ಆ ಒಂದು ಉತ್ಕೃಷ್ಟವಾದಂತಹ ಪಾತ್ರಗಳು, ಆ ಒಂದು ಸಂಗತಿಗಳನ್ನು ನಮಗೆ ಚೆನ್ನಾಗಿ ಅರ್ಥ ಆಗುವಂತೆ ಮಾಡಿ ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿರುವಂತೆ ಮಾಡಿ ಅದರಿಂದ ನಮಗೊಂದು ಪರಿವರ್ತನೆಯನ್ನು ಉಂಟು ಮಾಡುವಂತಹ ಒಂದು ಶಕ್ತಿ ಈ ಒಂದು ಯಕ್ಷಗಾನ ಪರಂಪರೆಗೆ ಇದೆ. ಆದ್ದರಿಂದ ಇದರ ಅವಶ್ಯಕತೆ ಅನ್ನುವುದು ಅತ್ಯಂತ ವಿಶೇಷವಾದದ್ದು. ಈ ಎಲ್ಲವುದೂ ಸಹ ಮನುಷ್ಯನಿಗೆ ಒಂದು ಪ್ರೇರಣೆಯನ್ನು ಉಂಟು ಮಾಡಿ, ಯಾವತ್ತೂ ಸಹ ಮನುಷ್ಯ ಧಾರ್ಮಿಕವಾದಂತಹ ಮಾರ್ಗದಿಂದ ಆಚೆ ಈಚೆಗೆ ಹೋಗಬಾರದು, ಪೂರ್ಣವಾಗಿ ತನ್ನ ಜೀವನವನ್ನು ಧಾರ್ಮಿಕವಾದಂತಹ ಮಾರ್ಗದಲ್ಲೇ ಹೋಗಿ ಜೀವನ ನಡೆಸಿ ಕೃತಾರ್ಥನಾಗಬೇಕು ಅನ್ನುವುದಕ್ಕೋಸ್ಕರವೇ ಬೇರೆ ಬೇರೆ ರೀತಿಗಳಲ್ಲಿ ನಮ್ಮ ಧರ್ಮಗಳಲ್ಲಿ, ನಮ್ಮ ಗ್ರಂಥಗಳಲ್ಲಿ, ಸಂಪ್ರದಾಯದಲ್ಲಿ ಬೇರೆ ಬೇರೆ ಮಾರ್ಗಗಳನ್ನು ಏರ್ಪಡಿಸಿದ್ದಾರೆ. ಈ ಎಲ್ಲ ಮಾರ್ಗಗಳು ಸಹ ಮನುಷ್ಯನಿಗೆ ಒಂದು ಧಾರ್ಮಿಕವಾದಂತಹ ಪ್ರೇರಣೆಯನ್ನು ಕೊಟ್ಟು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಒಬ್ಬ ಉತ್ತಮನಾದಂತಹ ವ್ಯಕ್ತಿಯಾಗಿ ಆಗುವುದಕ್ಕೆ ಬೇಕಾಗಿರತಕ್ಕಂತಹ ಮಾರ್ಗಗಳನ್ನು ತೋರಿಸುವಂತಹ ವಿಚಾರಗಳು. ಆದ್ದರಿಂದ ವಿಶೇಷವಾಗಿ ಇಂತಹ ಒಂದು ಮಾರ್ಗದ ಒಂದು ಸಂರಕ್ಷಣೆ ಅನ್ನೋದು ಅತ್ಯಂತ ಅವಶ್ಯಕ. ಇದರ ಒಂದು ದೃಷ್ಟಿಯಿಂದ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇದನ್ನು ನಡೆಸ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಇವತ್ತಿನ ದಿವಸ ಇದರ ಒಂದು ಶಿಲಾನ್ಯಾಸವಾಗಿದೆ. ಮುಂದೆ ಅತ್ಯಂತ ಶೀಘ್ರವಾಗಿಯೇ ಈ ಎಲ್ಲ ಕೆಲಸಗಳು ಸಹ ನಡೆದು ಇದು ಅತ್ಯಂತ ಸಫಲವಾಗಿ ಸಂಪನ್ನವಾಗಲಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ಎಲ್ಲರಿಗೂ ಸಹ ಎಲ್ಲ ವಿಧವಾದಂತಹ ಶ್ರೇಯಸ್ಸುಗಳು ಲಭಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಿಶೇಷವಾಗಿ ಸತೀಶ್ ಅವರಿಗೂ ಮತ್ತು ಅವರ ಜೊತೆಗೆ ಈ ಒಂದು ಸಂಸ್ಥೆಯಲ್ಲಿ ಅವರ ಜೊತೆಗೆ ಇರತಕ್ಕಂತಹ ಎಲ್ಲ, ಮತ್ತು ನಾನು ಪುನಃ ಹೆಸರುಗಳನ್ನು ಹೇಳ್ತಾ ಇಲ್ಲ, ಆದರೆ ಅವರ ಜೊತೆಗಿದ್ದು ವಿಶೇಷವಾಗಿ ಈ ಒಂದು ಇದರಲ್ಲಿ ಪರಿಶ್ರಮವನ್ನು ಮಾಡ್ತಾ ಇರತಕ್ಕಂತಹ ಎಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಇವತ್ತು ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಎಲ್ಲ ಆಸ್ತಿಕ ಸಜ್ಜನರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾಗಿ ಲಕ್ಷ್ಮೀನಾರಾಯಣ ಸಾಮಗ ಅವರು
ಅವರು ಈ ಒಂದು ಜಾಗವನ್ನು ವಿಶೇಷವಾಗಿ ನೀಡಿ, ಇದಕ್ಕಾಗಿ ದಾನವಾಗಿ ನೀಡಿ ಒಂದು ಒಳ್ಳೆಯ ಕೆಲಸಕ್ಕೆ ವಿಶೇಷವಾದಂತಹ ಸಹಕಾರವನ್ನು ಮಾಡಿದ್ದಾರೆ. ಅವರಿಗೂ ನಾವು ಆಶೀರ್ವಾದಗಳನ್ನು ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ನಮ್ಮ ನಾರಾಯಣ ಸ್ಮರಣಪೂರ್ವಕವಾದ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ನಾವು ಕೆಲವು ದಿವಸಗಳ ಹಿಂದೆ ನಾವು ಹೇಳಿದಂತೆ ಇವತ್ತು ಮಕ್ಕಳಿಗೆ ವಿಶೇಷವಾಗಿ ಶಂಕರಾಚಾರ್ಯರ ಒಂದು ವೇಷವನ್ನು, ಆ ಒಂದು ಸ್ವರೂಪವನ್ನು ಇವತ್ತು ಮಕ್ಕಳಿಗೆ ಧಾರಣೆ ಮಾಡಿಸಿದ್ದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. 4 ಜನ ಮಕ್ಕಳಿಗೆ ಇವತ್ತು ಈ ಒಂದು ವೇಷದ ಒಂದು ಧಾರಣೆಯನ್ನು ಮಾಡಿಸಿದ್ದೀರಿ. ಯಾಕೆಂತಂದರೆ ನಮ್ಮ ಒಂದು ಮನಸ್ಸಿನಲ್ಲಿ ಏನಿತ್ತು ಅಂತಂದರೆ, ಆ ಒಂದು ವೇಷವು ನಮ್ಮ ಶರೀರದ ಮೇಲೆ ಬಂತು ಅಂತಂದರೆ ಆ ವ್ಯಕ್ತಿಗಳು ಸಮಾಜದ ಉದ್ಧಾರಕ್ಕಾಗಿ ಏನು ಮಾಡಿದ್ದಾರೆ ಅನ್ನುವಂತಹ ಆ ಕಾರ್ಯಗಳ ಸ್ಮರಣೆ ನಮಗೆ ಚೆನ್ನಾಗಾಗುತ್ತೆ. ಮತ್ತು ಅವರ ಒಂದು ವ್ಯಕ್ತಿತ್ವ ಏನು ಅನ್ನೋದು ಸ್ವಲ್ಪ, ಈಗ ಆ ಒಂದು ರೂಪ ನಮಗೆ ಬಂತು ಅಂತಂದರೆ ಖಂಡಿತವಾಗಿಯೂ ಆ ಒಂದು ಯಾವ ವ್ಯಕ್ತಿಯ ಸ್ವರೂಪವು ಇದಾಗಿದೆಯೋ ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವದ ಒಂದು ಅಂಶವಾದರೂ ಖಂಡಿತವಾಗಿಯೂ ನಮಗೆ ಪ್ರಾಪ್ತವಾಗೇ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ, ಆ ಚಿಕ್ಕ ವಯಸ್ಸಿನಲ್ಲಿ ನಾವು ಇಂತಹದ್ದನ್ನು ಮಾಡಿದಾಗ ಅದು ಸದಾಕಾಲ ಜೀವನ ಪೂರ್ತಿ ನಮ್ಮ ಜ್ಞಾಪಕದಲ್ಲಿರುತ್ತೆ. ಇಲ್ಲಿ ಕೆಲವರಿಗೆ ಒಂದು ಪ್ರಶ್ನೆ ಬಂದಿತ್ತು. ಏನಂದ್ರೆ ಯಾರು ನಮ್ಮ ಹತ್ರ ಹೇಳಿದರು, ಕೆಲವರಿಗೊಂದು ಪ್ರಶ್ನೆ ಏನು ಬಂತು ಅಂತಂದರೆ, ಈಗ ಕೃಷ್ಣನ ವೇಷ ರಾಮನ ವೇಷ ಹಾಕ್ಕೊಳ್ಳೋದು ಅಂದರೆ ಅದು ಬೇರೆ ವಿಷಯ, ಆದರೆ ಶಂಕರಾಚಾರ್ಯರ ವೇಷ ಹಾಕ್ಸೋದಂತ ಇದೊಬ್ಬ ಸನ್ಯಾಸಿಗಳ ವೇಷ ಅಲ್ವಾ, ಇದನ್ನು ಹಾಕಲಿಕ್ಕೆ ಎಲ್ಲ ಒಪ್ತಾರಾ, ಇದು ಒಪ್ಲಿಕ್ಕೆ ಸಾಧ್ಯ ಆಗುತ್ತಾ, ಕೆಲವರಿಗೆ ಏನಾದರೂ ಸಂಕೋಚ ಬರಬಹುದು ಅಂತ ಕೆಲವರು ಹೇಳಿದರು ನನ್ನ ಹತ್ರ. ಯಾಕಂತಂದರೆ ಮುಂದೆ ನಮ್ಮ ಮಕ್ಕಳು ದೊಡ್ಡವರಾದ ಮೇಲೆ ಅವರು ಚೆನ್ನಾಗಿ ಮದುವೆ ಮಾಡಬೇಕು, ಅವರಿಗೆ ಮಕ್ಕಳಾಗಬೇಕು, ಮೊಮ್ಮಕ್ಕಳಾಗಬೇಕು, ದೊಡ್ಡ ಪರಿವಾರ ಆಗಬೇಕು ಅಂತ ಹೀಗೆಲ್ಲ ನಾವು ಯೋಚನೆ ಮಾಡ್ತಾ ಇರ್ತಾರೆ. ತಂದೆ ತಾಯಿಗಳು ಹೀಗೆ ಯೋಚನೆ ಮಾಡ್ತಾರೆ. ಇಂತಹವರು ಹೀಗೆಲ್ಲ ಯೋಚನೆಗಳವರ ನಮ್ಮ ಮಕ್ಕಳಿಗೆ ಸನ್ಯಾಸಿ ವೇಷ ಹಾಕಿಬಿಟ್ರೆ ಹೇಗೆ, ಹಾಕ್ಬೋದಾ, ಹಾಕಲಿಕ್ಕೆ ಸ್ವಲ್ಪ ಸಂಕೋಚ ಬರುತ್ತೇನೋ ತಂದೆ ತಾಯಿಗಳಿಗೆ ಅಂತ ಕೆಲವರು ಹೇಳಿದರು ನನ್ನ ಹತ್ರ. ಆದರೆ ಇದು ಸನ್ಯಾಸಿ ವೇಷ ಹೌದು, ಆದರೆ ಶಂಕರಾಚಾರ್ಯರು ಅಂತಂದರೆ ಅವರು ಸನ್ಯಾಸಿಗಳು ಹೌದು. ಅವರು ಆಯ್ಕೆ ಧರ್ಮ ಪ್ರಚಾರವನ್ನು ಮಾಡುವುದಕ್ಕೆ, ಧರ್ಮ ಸಂಸ್ಥಾಪನೆಯನ್ನು ಮಾಡುವುದಕ್ಕೆ ಅವರು ಆಯ್ಕೆ ಮಾಡಿಕೊಂಡಿರುವಂತಹ ಮಾರ್ಗದಲ್ಲಿ ಸನ್ಯಾಸಿ ಆಗಬೇಕಾದದ್ದು ಅನಿವಾರ್ಯವಾಗಿತ್ತಾದ್ದರಿಂದ ಅವರು ಸನ್ಯಾಸವನ್ನು ಗ್ರಹಣ ಮಾಡಿದ್ದಾರೆ ಅಷ್ಟೇ. ಮತ್ತು ಅವರು ಸನ್ಯಾಸಿಯ ರೂಪದಲ್ಲಿ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ ಶಂಕರಾಚಾರ್ಯರು ಅಷ್ಟೇ. ಆದರೆ ನಾವು ಇದರಿಂದ ತಿಳ್ಕೊಳ್ಬೇಕಾದ್ದೇನು ಅಂತಂದರೆ, ಶಂಕರರ ಒಂದು ವ್ಯಕ್ತಿತ್ವ, ಶಂಕರಾಚಾರ್ಯರ ಒಂದು ವ್ಯಕ್ತಿತ್ವ ಏನು, ಅವರ ಒಂದು ಚಿಂತನೆಗಳು ಯಾವ ರೀತಿಯಾಗಿತ್ತು ಅನ್ನುವುದನ್ನು ಇದರಿಂದ ನಾವು ತಿಳ್ಕೊಳ್ಳಬೇಕು. ಅಂದರೆ ಇಡೀ ಸಮಾಜವನ್ನು ಒಗ್ಗೂಡಿಸಬೇಕು, ಸಮಾಜದಲ್ಲಿರ್ತಕ್ಕಂತಹ ಎಲ್ಲರನ್ನೂ ಸಹ ಒಗ್ಗೂಡಿಸಿ ಈ ಒಂದು ಒಳ್ಳೆಯ ದೇಶವನ್ನು, ಒಳ್ಳೆಯ ಸಂಸ್ಕಾರವನ್ನು ಇದನ್ನು ನಿರ್ಮಾಣ ಮಾಡಬೇಕು, ಕ್ಷೀಣಿಸ್ತಾ ಇದ್ದಂತಹ ಒಂದು ದೇಶದ ಸ್ಥಿತಿಯನ್ನು ಮತ್ತೆ ನಿರ್ಮಾಣ ಮಾಡಬೇಕು, ಒಂದು ಉತ್ತಮವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಅವರ ಮುಖ್ಯವಾದಂತಹ ಉದ್ದೇಶವಾಗಿತ್ತು. ಅವರ ಅವತಾರವನ್ನು ಮಾಡಿದ್ದೇ ಅದಕ್ಕೋಸ್ಕರ. ಈ ಒಂದು ಭವ್ಯವಾದಂತಹ ಧರ್ಮವನ್ನು, ಈ ಭವ್ಯವಾದಂತಹ ಪರಂಪರೆಯನ್ನು ಉದ್ಧಾರ ಮಾಡಬೇಕು, ಎಲ್ಲರಿಗೂ ಸಹ ಒಳ್ಳೆಯ ಮಾರ್ಗವನ್ನು ತೋರಿಸಬೇಕು ಅನ್ನೋದು ಅವರ ಮುಖ್ಯವಾದಂತಹ ಉದ್ದೇಶ ಆಗಿತ್ತು. ಇಂತಹ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಅವರು ಸನ್ಯಾಸಿಗಳಾದರು. ಆದ್ದರಿಂದ ಇದರಿಂದ ನಾವು ತಿಳ್ಕೊಳ್ಬೇಕಾದ್ದೇನು ಅಂತಂದರೆ, ಶಂಕರರ ಒಂದು ವ್ಯಕ್ತಿತ್ವ ಏನಿದೆಯೋ, ಈ ಒಂದು ವೇಷವನ್ನು ಹಾಕ್ಕೊಳ್ಳೋದ್ರ ಮೂಲಕ ಮತ್ತು ಮುಂದೆ ಅವರು ಮಕ್ಕಳಿಗೆ ಈಗ ವೇಷ ಹಾಕಿದರೆ ಆಮೇಲೆ ಅವರು ಸನ್ಯಾಸಿಗಳಾಗ್ತಾರೆ ಏನಾಗ್ತಾರಾ ಅನ್ನೋದು ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರಿಗೆ ಇಷ್ಟ ಇದ್ದರೆ ಆಗ್ಬೋದು, ಇಲ್ಲದೆ ಆಗಲೇಬೇಕು ಅಂತೇನೆ. ಈಗ ಹಾಕ್ಕೊಂಡ್ಬಿಟ್ರೆ ಅವರು ಸನ್ಯಾಸಿಗಳೇ ಆಗಿಬಿಡ್ತಾರೆ ಮುಂದೆ ಅಂತ ಹಾಗೇನೂ ಇಲ್ಲ. ಆ ರೀತಿಯಾಗಿ ಯಾರೂ ಸಹ ಭಯಪಡಬೇಕಾದ್ದಿಲ್ಲ, ಚಿಂತೆ ಪಡಬೇಕಾದ್ದಿಲ್ಲ, ಯೋಚನೆ ಮಾಡಬೇಕಾದ್ದು ಇಲ್ಲ. ಯಾಕೆ ಅಂತಂದರೆ ಸನ್ಯಾಸ ಅಂತಂದರೆ ಅದು ಬರೀ ವೇಷದಿಂದ ಬರುವಂತಹದ್ದಲ್ಲ, ಅದಕ್ಕೆ ಬೇಕಾದಂತಹ ಮನಸ್ಸಿರಬೇಕು, ಮನಸ್ಸಿನಿಂದ ಅದು ಬರಬೇಕು. ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಯಾವಾಗ ನಾವು ಒಬ್ಬ ವ್ಯಕ್ತಿ ವೈರಾಗ್ಯವನ್ನು ಹೊಂದುತ್ತಾನೋ, ನಿಜವಾದಂತಹ ಒಂದು ವೈರಾಗ್ಯವನ್ನು ಹೊಂದುತ್ತಾನೋ, ಆವಾಗ ಅವನು ಸನ್ಯಾಸಿ ಆಗುವುದಕ್ಕೆ ಯೋಗ್ಯತೆಯನ್ನು ಹೊಂದುತ್ತಾನೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆದ್ದರಿಂದ ಇದೊಂದು ವೇಷ. ಆದರೆ ಈ ವೇಷದಿಂದ ನಮಗಾಗುವಂತಹ ಒಂದು ಫಲ ಏನು ಅಂತಂದರೆ, ಶಂಕರರ ಒಂದು ವ್ಯಕ್ತಿತ್ವದ ಮನನವು ನಮಗಾಗುತ್ತೆ. ಅವರ ಒಂದು ವ್ಯಕ್ತಿತ್ವ ಹೇಗಿತ್ತು, ಅವರು ಯಾವುದಕ್ಕೋಸ್ಕರ ಪ್ರಯತ್ನವನ್ನು ಮಾಡಿದರು, ಅವರ ಸ್ವಭಾವ ಹೇಗಿತ್ತು ಅನ್ನೋದು ಅದು ನಮಗೆ ಮನಸ್ಸಿಗೆ ಬರುತ್ತೆ. ಇದು ಅವರ ಒಂದು ವ್ಯಕ್ತಿತ್ವ ಏನಿದೆಯೋ ಅದು ಎಲ್ಲರಿಗೂ ಬೇಕಾಗಿರತಕ್ಕಂತಹ ಒಂದು ವ್ಯಕ್ತಿತ್ವ. ಶಂಕರರು ಅಂತಂದರೆ ಅವರು ಧರ್ಮೋದ್ಧಾರಕರು. ಭಗವಂತ ರಾಮಾವತಾರದಲ್ಲಿ ಮಾಡಿದ್ದೇನು, ಧರ್ಮದ ಉದ್ಧಾರ, ದುಷ್ಟ ಸಂಹಾರ ಮತ್ತು ಧರ್ಮೋದ್ಧಾರ. ಆ ಒಂದು ಸಂದರ್ಭದಲ್ಲಿ ದುಷ್ಟ ಸಂಹಾರವನ್ನು ಮಾಡಿ, ಶಿಷ್ಟ ಪರಿಪಾಲನೆಯನ್ನು ಮಾಡಿ, ಧರ್ಮೋದ್ಧಾರವನ್ನು ಮಾಡಬೇಕು ಅಂತಂದರೆ ರಾಮನ ಅವತಾರವನ್ನು ಎತ್ತಬೇಕಾದದ್ದು ಅನಿವಾರ್ಯವಾಗಿತ್ತು. ಹಾಗಾಗಿ ರಾಮನ ರೂಪದಲ್ಲಿ ಭಗವಂತ ಬಂದಿದ್ದ.
ಅದೇ ರೀತಿ ಕೃಷ್ಣಾವತಾರದಲ್ಲಿಯೂ ಭಗವಂತ ಧರ್ಮೋದ್ಧಾರವನ್ನು ಮಾಡಬೇಕು ಅಂತಂದರೆ ಕೃಷ್ಣನಾಗಿ ಬರಬೇಕಿತ್ತು. ಇದೆಲ್ಲವೂ ಸಹ ಭಗವಂತ ಆಯಾ ಸಂದರ್ಭಗಳಲ್ಲಿ ಧರ್ಮೋದ್ಧಾರವನ್ನು ಮಾಡುವುದಕ್ಕೆ ಧರಿಸಿದಂತಹ ಒಂದು ರೂಪ ಅಷ್ಟೇ. ಆದರೆ ಮುಖ್ಯ ಉದ್ದೇಶ ಏನು ಅಂತಂದರೆ ಧರ್ಮೋದ್ಧಾರ ಮಾಡುವುದು, ಲೋಕ ಕಲ್ಯಾಣ ಮಾಡುವುದು. ಅದು ಭಗವಂತನ ಮುಖ್ಯವಾದಂಥ ಉದ್ದೇಶ. ಎಷ್ಟೇ ಅವತಾರಗಳು, ಭಗವಂತ ಎಷ್ಟು ಅವತಾರಗಳನ್ನು ಎತ್ತಿದರೂ ಸಹ ಆ ಎಲ್ಲ ಅವತಾರಗಳ ಉದ್ದೇಶ ಏನು ಅಂತಂದರೆ ಧರ್ಮೋದ್ಧಾರ ಹಾಗೂ ದುಷ್ಟ ಶಿಕ್ಷಣೆ ಹಾಗೂ ಶಿಷ್ಟ ಪರಿಪಾಲನೆ. ಅದು ಆಯಾ ಸಂದರ್ಭಗಳಲ್ಲಿ ಒಂದೊಂದು ರೀತಿಯಾಗಿ ಮಾಡಬೇಕಾಗಿತ್ತಾದ್ದರಿಂದ ಒಂದೊಂದು ಸಲ ಒಂದೊಂದು ರೂಪವನ್ನು ಭಗವಂತ ಧರಿಸಿದ್ದಾನೆ. ಆದ್ದರಿಂದ ಇದು ಬರೀ ರೂಪ ಅಷ್ಟೇ. ಆದರೆ ಈ ರೂಪದ ಒಂದು ಉದ್ದೇಶ ಏನು ಅಂತಂದರೆ ಧರ್ಮೋದ್ಧಾರ ಹಾಗೂ ಲೋಕ ಕಲ್ಯಾಣ ಹಾಗೂ ಸಮಾಜದ ಉದ್ಧಾರ. ಆದ್ದರಿಂದ ಇದರಿಂದ ನಾವು ತಿಳ್ಕೊಳ್ಬೇಕಾದ್ದೇನು ಅಂತಂದರೆ, ನಾವು ಕಲ್ತುಕೊಳ್ಬೇಕಾದ್ದೇನು ಅಂತ, ಶಂಕರರಿಂದ ನಾವು ಕಲ್ತುಕೊಳ್ಬೇಕಾದ್ದೇನು ಅಂತಂದರೆ ಅವರಿಗಿದ್ದಂತಹ ಒಂದು ದೂರದೃಷ್ಟಿ, ಈ ಧರ್ಮೋದ್ಧಾರವನ್ನು ಮಾಡಬೇಕು ಅನ್ನುವಂತಹ ಒಂದು ತತ್ಪರತೆ ಅವರಲ್ಲಿ ಏನಿತ್ತೋ ಅದನ್ನು ನಾವು ತಿಳ್ಕೊಳ್ಬೇಕು. ಅವರ ಒಂದು ವ್ಯಕ್ತಿತ್ವವನ್ನು ನಾವು ಅಳವಡಿಸ್ಕೊಳ್ಳಬೇಕು. ಈ ಒಂದು ರೂಪವನ್ನು ವೇಷ ಹಾಕ್ಕೊಳ್ಳೋದ್ರಿಂದ ಅವರ ಒಂದು ವ್ಯಕ್ತಿತ್ವವನ್ನು ನಾವು ಅಳವಡಿಸ್ಕೊಳ್ಬೇಕು. ಆ ಒಂದು ವ್ಯಕ್ತಿತ್ವ ಮಕ್ಕಳಿಗೆ ಬರಲಿ, ಅಂತಹ ಒಂದು ವ್ಯಕ್ತಿತ್ವವು ವಿಶೇಷವಾಗಿ ಮಕ್ಕಳಿಗೆ ಬರಲಿ ಅನ್ನುವಂತಹ ಉದ್ದೇಶದಿಂದ ಈ ವೇಷವನ್ನು ಹಾಕ್ಕೊಳ್ಬೇಕು ಅನ್ನುವಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು. ಆದ್ದರಿಂದ ಇಲ್ಲಿ ಯಾರೂ ಸಹ ಏನು ಹೆದರಬೇಕಾಗಿಲ್ಲ. ಈಗ ನಮ್ಮ ಮಕ್ಕಳಿಗೆ ಸನ್ಯಾಸಿ ವೇಷ ಹಾಕಿಸ್ಬಿಟ್ರೆ ಮುಂದೆ ಅವರು ಸನ್ಯಾಸಿಗಳೇ ಆಗಿಬಿಡ್ತಾರೇನೋ, ನಮಗೇನು ಮಕ್ಕಳಿಗೆ ಮದುವೆ ಮಾಡಬೇಕು, ಪರಿವಾರ ಆಗಬೇಕು ಅಂತ ನಮಗೆ ಸಹ ಆಸೆ ಉಂಟು, ಆದರೆ ಹೀಗೆ ಮಾಡಿಬಿಟ್ರೆ ಆ ಮಾರ್ಗಕ್ಕೆ ಹೋಗಿಬಿಡ್ತಾರೇನೋ, ಹಾಗೆ ಯಾರೂ ಸಹ ಹೆದರೋ ಅವಶ್ಯಕತೆ ಇಲ್ಲ. ಆದ್ದರಿಂದ ಇದರಲ್ಲಿ ವಿಶೇಷವಾಗಿ ಎಲ್ಲರೂ ಸಹ ಭಾಗವಹಿಸಿ, ಎಲ್ಲ ಮಕ್ಕಳು ಸಹ ಭಾಗವಹಿಸಿ ಕೃತಾರ್ಥರಾಗಬೇಕು ಅನ್ನುವಂಥ ಒಂದು ವಿಷಯವನ್ನು ಹೇಳ್ತಾ, ಇವತ್ತು ಈ ಒಂದು ಮಕ್ಕಳಿಗೆ ಇಂತಹ ಒಂದು ವೇಷವನ್ನು ಧಾರಣೆ ಮಾಡಿಸಿದ್ದು ಅತ್ಯಂತ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಮತ್ತೊಮ್ಮೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ. ಬೆಂಬಿಡದೆ ಪೊರೆಯಂಬಿಕೆ, ಬೆಂಬಿಡದೆ ಪೊರೆಯಂಬಿಕೆ, ಮೂಕಾಂಬಿಕೆ ಶ್ರೀಕಾಳಿಗೆ. ಬೆಂಬಿಡದೆ ಪೊರೆಯಂಬಿಕೆ, ಮೂಕಾಂಬಿಕೆ ಶ್ರೀಕಾಳಿಗೆ, ದುರ್ಗಾಂಬಿಕೆ ಅಮ್ಮ ಆ ಆ ಆ